ಜಾನ್ಕಿ ತಂಡಕ್ಕೆ ಕೋಟಿ ಕೋಟಿ ನಮನಗಳು. ಇಂಥ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಇಂದ ಈ ಶೋ ಓಪನ್ ಆಗ್ತಾ ಇದೆ ಅಂದ್ರೆ ನಿಮ್ಮೆಲ್ಲರಿಗೂ ಒಂದು ಸಲ್ಯೂಟ್ ಹೊಡಿತಾ ಈ ಶೋನ ಓಪನ್ ಮಾಡ್ತಾ ಇದೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಜೋರಾಗಿ ಈ ಒಂದು ಜಾನ್ಕಿ ಟೀಮ್ಗೆ ಚಪ್ಪಾಳೆ. ಥ್ಯಾಂಕ್ ಯು. ಹೋಗ್ ಬನ್ನಿ. ಈ ಚಾಲೆಂಜ್ ನಮಗ್ ಸಿಗಬಾರ್ದು ಅಂದ್ರೆ ಸಾಕತ್ತಾಗಿ ಆಂಕರಿಂಗ್ ಮಾಡೋಣ ಕಣ. ಆಂಕರಿಂಗ್ ಎಲ್ಲ ಜಿಮ್ನಾಸ್ಟಿಕ್ ಮಾಡೋಣ ಬಿಡು, ಅದಕ್ಕೇನು ಫುಲ್ ಹಿಂಗೆ ತಿರುಗಿ ಸಾಕ್ಬಿಡೋಣ ಹಂಗೆ. ನೋಡಿ ಇವಾಗ ಈ ಪನಿಷ್ಮೆಂಟ್ ಆಂಕರ್ಸಿಗೆ ಬೇಡ, ನಮಗೆ ಇರ್ಲಿ ಅನ್ನೋ ಕರುಣಾಮಯಿ ದಯಾಮಯಿ ಎಸ್ ನಾರಾಯಣ್ ಸರ್ ಅವರಿಗೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ನಮಸ್ಕಾರ. ನಮ್ಮಂತ ಅಮಾಯಕ ಆಂಕರ್ಸ್ಗೆ ಪನಿಷ್ಮೆಂಟ್ ಕೊಡ್ಲೇಬಾರ್ದು ಅನ್ನೋ ಸಖತ್ ಒಳ್ಳೆ ಜಡ್ಜ್ ಯಾರು ಹೇಳಿ? ಶ್ರುತಿ ಮೇಡಮ್ ಅವ್ರಿಗೂ ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು. ದೊಡ್ಡಣ್ಣ ದೊಡ್ಡಕ್ಕ ಬಂದ್ಮೇಲೆ ಚಿಕ್ಕಣ್ಣ ಬರ್ಬೇಕು ತಾನೆ? ಖಂಡಿತವಾಗ್ಲು ಚಿಕ್ಕಣ್ಣ ಬರಲೇಬೇಕು. ಇವತ್ತಿನ ಸೆಲೆಬ್ರಿಟಿನ ಕರೆದೇ ಬೇಡ. ಇವರು ಕನ್ನಡ ಚಿತ್ರರಂಗದ ಕಾಮಿಡಿ ಸಂಘದ ಅಧ್ಯಕ್ಷರು ಹೌದು, ಉಪಾಧ್ಯಕ್ಷರು ಹೌದು. ಇವರ ಹೆಸರು ಚಿಕ್ಕದಾಗಿದ್ರು, ಇವರು ಮಾಡಿರೋ ಹೆಸರು ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದು. ಎಸ್, ಚಿಕ್ಕವರಿಂದ ದೊಡ್ಡವರವರೆಗೂ ಕೀಲ ಕೀಲ ಅಂತ ನಗಿಸೋ ಸಿಲಿಕಾನ್ ಸಿಟಿ ಚಿತ್ರದ ಸ್ಟಾರ್ ಕಾಮಿಡಿಯನ್ ಬಲ್ಲಹಳ್ಳಿ ಚಿಕ್ಕಣ್ಣ. ಅಂಡ್ ಇವ್ರ ಜೊತೆಲಿ ಬರ್ತಾ ಇದ್ದಾರೆ ಸಿಲಿಕಾನ್ ಸಿಟಿಯ 2ನೇ ನಾಯಕ ಸೂರಜ್ ಗೌಡ. ಆನ್ ಸ್ಟೇಜ್ ಪ್ಲೀಸ್. ದುಡ್ಡು, ಮನಿ, ಎವ್ರಿಥಿಂಗ್. ದುಡ್ಡಿರೋನ್ ಮಾತ್ರ ಇಡೀ ಪ್ರಪಂಚನ ತನ್ನ ಅಡಿಯಾಳು ಮಾಡ್ಕೊಂಡಾಳೋದು. ಹಾಳಾಗಿ ಹಾಳಾಗ್ತೀಯ, ಇಲ್ಲ ಆಳಿಗೆಲ್ಲ ದೊರೆ. ಮಜಬಾ ಮಜ ಭಾರತ, ಮಜಬಾ ಮಜ ಭಾರತ. ಚಿಕ್ಕಣ್ಣ ಹಾಗೂ ಸೂರಜ್ ಇಬ್ಬರಿಗೂ ಮಜಾ ಭಾರತಕ್ಕೆ ಸ್ವಾಗತ, ಸುಸ್ವಾಗತ. ಧನ್ಯವಾದ. ಸೊ ಕಾಮಿಡಿಗೆ ಒಂದು ಶೋಗೆ ಕಾಮಿಡಿ ಕ್ವಶನ್ ಇಂದನೇ ಶುರು ಮಾಡ್ತೀನಿ. ಇಬ್ರು ಎದೆ ಮುಟ್ಕೊಂಡು ಹೇಳಿ, ನಿಮ್ಮ ಡ್ಯಾನ್ಸ್ ನಿಮಗೆ ಎಷ್ಟು ಇಷ್ಟ ಆಯ್ತು? ಯಾರೆದೆ ಮುಟ್ಕೊಂಡು ಹೇಳ್ಬೇಕು? ನಿಮ್ಮ ಎದೆ ಮುಟ್ಕೊಂಡು ಹೇಳಿ. ಹೇಳಪ್ಪ. ಎತ್ತೋರ್ಗೆ ಹೆಗ್ಣ ಮುತ್ತು ಅಂತಾರೆ, ಅಂತದ್ರಲ್ಲಿ ನಮ್ ಡ್ಯಾನ್ಸ್ ನಮ್ಗೆ ಇಷ್ಟ ಆಗಿರಲ್ವಾ? ತುಂಬಾ ಇಷ್ಟ ಆಯ್ತಲ್ಲ? ಅಲ್ಲ, ಯಾರ್ಯಾರು ಯಾವ್ಯಾವ ದೃಷ್ಟಿಲಿ ನೋಡ್ತಾರೆ ಹಂಗೆ. ಒಳ್ಳೆ ಮನ್ಸಿರೋರ್ಗೆ ಒಳ್ಳೇದಾಗೆ ಕಾಣುತ್ತೆ, ಕೆಟ್ಟ ಮನ್ಸಿರೋರ್ಗೆ ಏನ್ ಮಾಡಿದ್ರು ಕೆಟ್ಟದಾಗ ಕಾಣಿಸ್ತಿರುತ್ತೆ. ಅಲ್ಲ, ನನಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಪ್ಪ. ವೆರಿ ನೈಸ್, ವೆರಿ ನೈಸ್. ಹೆಂಗ್ ಬೇಕು ಹಂಗೆ ಊಸರು ಒಳ್ಳೆ ಇದ್ದಂಗೆ. ಗುರು ಅಲ್ವಾ? ಬಟ್ ಚಿಕ್ಕಣ್ಣ, ಒಂದ್ ಡೌಟ್ ನನಗೆ ಯಾವಾಗ್ಲೂ. ಈಗ ಹೆಣ್ಮಕ್ಳು ನಿಮಗೆ ಚಿಕ್ಕಣ ಚಿಕ್ಕಣ ಅಂತಿರ್ತಾರೆ. ತುಂಡ್ ಮಾಡ್ಕರಿಯೋಣ ಅಂದ್ರೆ ಈ ಕಡೆ ತುಂಡು ಅಂದ್ರೆ ಚಿ ಅನ್ನತ್ತೆ, ಈ ಕಡೆ ತುಂಡು ಅಂದ್ರೆ ಅಣ್ಣ ಅಂತ ಬರುತ್ತೆ. ಹೆಂಗೆ, ಯಾವ ಯಾವ್ದು ತರ ಮ್ಯಾನೇಜ್ ಮಾಡ್ತೀರಾ? ಚಿಕ್ಕಣ್ಣ ಅಂದ್ರೆ ಸಾಕು, ಯಾರಿಗೂ ಡೌಟ್ ಬರಲ್ಲ. ಬರೀ ಚಿಕ್ಕ ಅಷ್ಟೇ ಕೇಳ್ಸದ್ ನೀವು. ಚಿಕ್ಕ ಕರೆಕ್ಟ್ ಆಗಿರುತ್ತೆ ಅನ್ಸುತ್ತಲ್ವಾ? ಚಿಕ್ಕು ಚಿಕ್ಕು ಚಿಕ್ಕು. ಓಕೆ, ಬಟ್ ಸೂರಜ್ನ ಕೇಳ್ಬೇಕು ಅಂತಿದ್ದೆ. ಸೂರಜ್ಗೆ ಹುಡುಗಿರು ಅಂದಿದ ತಕ್ಷಣ ಒಂಥರ ಜೋಶ್ ಬರುತ್ತಂತೆ, ಒಂಥರ ಎಂತೂಸಿಯಾಸಮ್ ಎಲ್ಲ ಜಾಸ್ತಿ ಆಗತ್ತಂತೆ. ಸೂರಜ್ಗೆ ಜೋಶ್ ಬರೋದಲ್ಲ, ಸೂರಜ್ ನೋಡಿದ್ರೆ ಹುಡುಗಿಗೆ ಜೋಶ್ ಬರುತ್ತೆ. ಇಲ್ಲಿ ನೋಡಿ, ನೀನ್ ಬಂದು ಇಲ್ಲಿ ನಿಂತ್ಕೊಂಡು, ಅವ್ರು ಬಂದು ಎಲ್ಲಿ ನಿಂತ್ಕೊಂಡ್ರು, ಇದ್ರಲ್ಲೇ ಗೊತ್ತಾಗಲ್ಲ ಸೂರಜ್ ಪವರ್. ಬಟ್ ಅಲ್ಲಿ ಜಾಗ ಕೊಟ್ಟಿಲ್ಲ ನಿರಂಜನ್. ಬಾಮ್ಮ, ಪರವಾಗಿಲ್ಲ ಬಾಮ್ಮ. ಬಟ್ ಸೂರಜ್, ಸಿಕ್ಕಾಪಟ್ಟೆ ಚಾಕ್ಲೇಟ್ ತಿಂತಿದ್ದೀನಿ. ಇಲ್ವಲ್ಲ, ಯಾಕೆ? ಚಾಕ್ಲೇಟ್ ಬಾಯ್ ತರ ಇದೆಯಲ್ಲ, ಅದಕ್ಕೋಸ್ಕರ. ಈ ಸಿನಿಮಾ ನೋಡಿದ್ಮೇಲೆ ನಂಗೆ ಹೇಳಲ್ಲ ಬಿಡಿ ನೀವು. ಹೌದಾ? ಖಂಡಿತವಾಗ್ಲೂ. ಸಿನಿಮಾನಲ್ಲಿ ಏನ್ ತಿಂದಿರೋದು? ಏನೇನ್ ತಿನ್ಬೇಕು ಎಲ್ಲ ತಿಂದಿದ್ದೀವಿ. ಹೌದಾ? ಸಿಲಿಕಾನ್ ಸಿಟಿನಲ್ಲಿ ಸಿಕ್ಕಾಪಟ್ಟೆ ಏನೇನೋ ತಿಂದಿರಂತೆ, ಅದನ್ನ ಆ ಕಡೆ ಬೇಡ. ಬಟ್ ಚಿಕ್ಕಣ್ಣ ಈಗ ಕನ್ನಡ ಚಿತ್ರರಂಗದಲ್ಲಿ ಹೈಯೆಸ್ಟ್ ಪೇಡ್ ಆಕ್ಟರ್. ಸೊ 2.5 ಲಕ್ಷಕ್ಕೆ ಎಷ್ಟು ಸೊನ್ನೆ ಇದೆ? 5-0. ಹೆಂಗು? 2.5 ಲಕ್ಷಕ್ಕೆ ಎಷ್ಟು ಸೊನ್ನೆ? 5-0. ಹೆಂಗೆ ಹೆಂಗೆ ಅಂದ್ರೆ 2,50,000. 4 ಓಕೆ ನೋಡಿ, ಇದೇ ಆಗೋದು.
ಈ ಪೇಮೆಂಟ್ ಜಾಸ್ತಿ ಆಗ್ತಾ ಇದ್ದಂಗೂ ಸೊನ್ನೆ ಎಷ್ಟಿರುತ್ತೆ ಅಂತಾನೆ ಗೊತ್ತಾಗಲ್ಲ. ಇದ್ರಲ್ಲೇ ಗೊತ್ತಾಗಲ್ವಾ ನಮಗ್ ದುಡ್ಡಿನ ಮೇಲೆ ವ್ಯಾಮೋಹ ಇಲ್ಲ ಅಂತ. ವ್ಯಾಮೋಹ ಇಲ್ದೇನೆ ಅಷ್ಟೊಂದು ಬರ್ತಾ ಇದೆ. ಬಟ್ ನಿಜವಾಗ್ಲೂ ಚಿಕ್ಕಣ್ಣ ಆ್ಯಂಡ್ ಸುರೇಶ್ ನೀವಿಬ್ರು ಇವತ್ತು ನಮ್ಮ ಜೊತೆ ಇರೋದು ನಮಗೆ ತುಂಬಾನೇ ಸಂತೋಷ. ಸೊ ಸಿಲಿಕಾನ್ ಸಿಟಿ ಬಗ್ಗೆ ಇನ್ನೂ ಹೆಚ್ಚೆಚ್ಚು ಮಾಹಿತಿಗಳನ್ನ ಮಧ್ಯ ಪಡ್ಕೋತಾರೋಣ. ಬಟ್ ಸದ್ಯಕ್ಕೆ ನಿಮ್ಮ ಆಸನ ಅಲ್ಲಿದೆ, ದಯವಿಟ್ಟು ಆಸೀನರಾಗಿ. ಥ್ಯಾಂಕ್ ಯು. मजा भारत मजा ನಿರಂಜನ್, ಈಗ ಮೊದಲನೇ ತಂಡನ ಅದ್ದೂರಿಯಾಗಿ ಕರೆದು ಬಿಡೋಣ. ಸರಿ. ಪ್ಲೀಸ್ ವೆಲ್ಕಮ್ ಅಶ್ಕಿರಿ ತಂಡ ಆನ್ ಸ್ಟೇಜ್ ಪ್ಲೀಸ್. ಪ್ರಕಾಶ, ಪ್ರಕಾಶ, ಬಂದ್ಬಿಟ್ಯಾ? ಏನಾಯ್ತು? ಓಕೆ, ಇದೆಲ್ಲ ರೆಡಿ ಅಲ್ಲ? ಎಲ್ಲ ರೆಡಿ, ಎಲ್ಲ ರೆಡಿ. ಓಕೆ. ಇದಕ್ಕೆ ಆನ್ ಆಗಲ್ಲ, ಆನ್ ಆಗಲ್ಲಕ್ಕೆ ಅದು ಆನ್ ಆಗಲ್ಲ, ಕೆಟ್ಟೋಗಿದೆ. ಕೆಟ್ಟೋಗಿದೆ. ಕೆಟ್ಟೋಗಿದ ಮತ್ತೆ ಹೇಗೆ? ಪ್ರಶ್ನೆ ಎಲ್ಲ ಯಾರು ಕೇಳುದು? ಅದೆಲ್ಲ ಬೇಡ ಗುರು, ನಾವು ಆಮೇಲೆ ಎಡಿಟ್ ಮಾಡೋಣ. ಎಲ್ಲ ಎಡಿಟಿಂಗ್. ಪ್ರಶ್ನೆ ಅಲ್ಲೇ ಸೈಡಲ್ಲಿ ಇದೆ ನೋಡು, ಬರ್ದಾಕಿದ್ದೀನಿ ಪೇಪರಲ್ಲಿ. ಅದನ್ನ ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ಹೇಳಿ. ಇದು ಪ್ರಶ್ನೆ. ಸರಿ, ನಿನಗೆ ಬೇರೆ ಚಾನಲ್ನವರ ಆಂಕರ್ ಅನ್ನು ಎಡಿಟ್ ಮಾಡಿ ನನ್ನ ತಲೆಯನ್ನು ಇಡ್ಲಿಕ್ಕೆ ಆಗುದಿಲ್ವಾ? ನೀನು ಫೇಮಲ್ ಇದ್ದಿ ಗುರು, ಅದಕ್ಕೆ ನಿಮ್ಮನ್ನ ಬಿಡು ಬಿಡು, ಹತ್ತಿಸ್ಬೇಡ. ಸರಿ, ನಾನು ಒಂದ್ ಹೇಳ್ತೀನಿ. ಮುಂಚಿನ ಪ್ರೋಗ್ರಾಮ್ ನ ತರ ನಂಗೆ ಏಮಾರಿಸಬಾರ್ದು, ನಂಗೆ ಹಣ ಬೇಕಿದ್ರಲ್ಲಿ. ಕೊಡೋಣ. ಒಂದು ಕಂಡೀಷನ್, ನಂಗೆ 60%, ನಿಂಗೆ 40. ಓಕೆ? ತುಂಬಾ ಅನ್ಯಾಯ ಗುರು ಇದು. ಹೋಗ್ತೀನಿ ಈಗ. ಓಕೆ, ನಮ್ ಕೆಲಸ ಆಗ್ಬೇಕಲ್ಲ. ಸರಿ, ಅದೆಲ್ಲ ಓಕೆ. ನೀನ್ ಪ್ರಶ್ನೆಗೆ ಉತ್ತರ ಕೊಟ್ರೆ ಲಕ್ಷ ಲಕ್ಷ ಕೊಡ್ತೀನಿ ಅಂತ ಹೇಳಿದ್ಯಲ್ಲ? ಹೌದು. ಲಕ್ಷ ಎಲ್ಲಿಂದ ಕೊಡ್ತೀಯಾ? ಅವ್ರು ಎಲ್ಲಾದ್ರೂ ಸರಿ ಉತ್ತರ ಕೊಟ್ರೆ ಏನ್ ಮಾಡ್ತೀಯಾ? ಯಾರು ಬರೋದು ಇಲ್ಲಿಗೆ? ಎಲ್ಲಿಗೆ? ನಾವು ಆಡಿಷನ್ ಮಾಡೋದು ಎಲ್ಲಿ? ಎಲ್ಲಿ? ಫುಲ್ ಹಳ್ಳಿಯಲ್ಲಿ ಮಾಡಿದ್ದು. ಯಾರಿಗೆ ಎಜುಕೇಶನ್ ಇಲ್ಲ ಅಂತವ್ರನ್ನ ಹುಡುಕಿ ಆಡಿಷನ್ ಮಾಡಿದ್ದೇವೆ. ಅದು ಬಿಟ್ಟು ನಮ್ ಪ್ರಶ್ನೆಗೆ ಉತ್ತರ ಇಲ್ಲ, ಆತರ ಪ್ರಶ್ನೆ ಇದೆ. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಮತ್ತೆಲ್ಲ ಹೇಳಿದಾಗೆ. ಸರಿ, ನೀನ್ ಹೇಳ್ತೀಯಾ? ನಾನು ಇಲ್ಲಿ ಕೆಳಗಿರ್ತೀನಿ. ಕ್ಯಾಮರಾ ಕಾಣಲ್ವಾ? ಇಲ್ಲ, ಅದು ಎಡಿಟ್ ಮಾಡೋ ಆಮೇಲೆ ಅರ್ಧ ಗಿಟ್ಟಿದ್ದೇನೆ ಅದು. ನಂಬರ್ ಕೂತ್ಕೋ, ನಾನು ಸರಿ ಸ್ಟಾರ್ಟ್ ಮಾಡ್ತೀನಿ. ಹೊರಗಡೆ ನನ್ನ ಹುಡುಗ ಇದ್ದಾನೆ, ನಾನು ವಿಸಿಲ್ ಹಾಕಿದ್ರೆ ಜನ ಕಳಿಸ್ತಾನೆ. ಬರೋರು ನೀವು ರೆಡಿ ಆದ ಕೂಡಲೇ ಹೇಳಿ. ಯಾರು ಬರೋದು? ಯಾರು ಬರೋದು? ತೇಜಪ್ಪಣ್ಣ ಅಂತ ಹೇಳಿ. ಓಕೆ, ಆಗ ಅವ್ರ ಅಮ್ಮ ಬರ್ತಾ ಇದ್ದಾರೆ. ಓಕೆ ಓಕೆ, ಮೊದಲ ನಾನು ನೋಡ್ತೀನಿ. ನಾನು ಇಲ್ಲಿರ್ತೀನಿ. ಅಣ್ಣ ನೆನಪು. ಓಕೆ ಓಕೆ, ಕೂತ್ಕೋ. ಓಕೆ ಅಲ್ಲ, ರೆಕಾರ್ಡಿಂಗ್ ಆಗ್ತಿದೆಯಲ್ಲ? ನಮಸ್ತೆ ವೀಕ್ಷಕರೇ. ತುಂಬಾ ಜನರಿಗೆ ಆಸೆ ಇರ್ತದೆ, ಏನಂದ್ರೆ ನನ್ಗೊಂದು ದೊಡ್ಡ ಕಾರ್ ಬೇಕು, ದೊಡ್ಡ ಬಂಗ್ಲೆ ಬೇಕು. ಆದ್ರೆ ನಮ್ಮ ಹತ್ರ ಹಣ ಇರಲ್ಲ. ಯಾಕೆ ಹೇಳಿ? ನಾವು ಬಡವರು. ಆದ್ರೆ ನಮ್ಗೆ ಒಂದು ಕುಬೇರ ಆಗ್ಬೇಕಂತ ಆಸೆ ಇರುತ್ತೆ. ಅಂತ ಒಂದು ಆಸೆಯನ್ನ ಈಡೇರಿಸಲಿಕ್ಕೆ ನಾವು ಬರ್ತಿದ್ದೀವಿ. ಕನ್ನಡದ ಕುಬೇರ ಯಾರಾಗ್ತೀರಿ ಅಂತ ಬರ್ತಿದ್ದೀವಿ ನಾವು. ಇವತ್ತು ನಮ್ಮ ಕಾರ್ಯಕ್ರಮ ಬರ್ತಿದ್ದಾರೆ ದೇಶಪಾಂಡೆ ಮತ್ತು ಅವ್ರ ತಾಯಿ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ಕನ್ನಡದ ಕುಬೇರ. ಬರೀ ವೆಲ್ಕಮ್ ಟು ಯಾರಾಗ್ತಾರೆ ಕನ್ನಡದ ಕುಬೇರ. ಭಯ ದೊಡ್ಡ ವೇದಿಕೆ. ಪರವಾಗಿಲ್ಲ, ಆಮೇಲೆ ಎಡಿಟ್ ಮಾಡೋಣ. ಆಮೇಲೆ ಎಡಿಟ್ ಮಾಡೋಣ. ಎಡಿಟ್ ಎಲ್ಲ ಎಡಿಟ್ ಮಾಡಿ ನೀನು. ಸರಿ, ಬನ್ನಿ. ಇಲ್ಲಿ ಕ್ಯಾಮರಾ ಈಚೆ ಬನ್ನಿ, ಈಚೆ ಬನ್ನಿ. ಓಕೆ, ನಮಸ್ತೆ ತೇಜಪ್ಪಣ್ಣ. ಎಷ್ಟು ಖುಷಿ ಆಗ್ತಿದೆ? ಖುಷಿ ಆಗ್ತಿದ್ಯಾ? ಇಲ್ಲ, ಯಾಕೆ? ದುಡ್ಡು ಸಿಗ್ಲಿಲ್ಲ. ದುಡ್ಡು ಸಿಗುತ್ತೆ, ಆಟ ಶುರು ಆಗ್ಲಿಲ್ಲಲ್ಲ? ಓಕೆ ತೇಜಪ್ಪಣ್ಣ, ಹೇಗಾಗ್ತಿದೆ? ಖುಷಿ ಆಗ್ತಿದ್ಯಾ? ಆಮೇಲೆ ದುಡ್ಡು ಸಿಕ್ಕಿದ್ರೆ ಖುಷಿ ಆಗ್ತದೆ. ಸರಿ, ತೇಜಪ್ಪಣ್ಣ, ನಿಮ್ ಜೊತೆ ಯಾರು ಬಂದಿದ್ದಾರೆ? ನಮ್ಮಮ್ಮ. ಅಮ್ಮ ಬಂದಿದ್ದಾರೆ, ಅವರನ್ನು ನಾವು ಸ್ವಾಗತಿಸೋಣ.
ವೆಲ್ಕಮ್ ಟು ಅವ್ರ ಹೆಸರೇನು? ಅಮ್ಮ. ಅಮ್ಮ. ಬಾಗಿ. ಭಾಗಿ. ಓಕೆ, ಭಾಗ್ಯಮ್ಮ ಬನ್ನಿ ನಮ್ಮ ವೇದಿಕೆಗೆ. ಎಲ್ಲಿ ಎಲ್ಲಿ ನೋಡಿ ಎಲ್ಲೆಲ್ಲಿ ಇಡ್ತೀರಾ? ಓಕೆ, ನಮಸ್ತೆ ಅಮ್ಮ. ಭಾಗ್ಯಮ್ಮ ನಮಸ್ತೆ. ಅದೇನು ಬಾಯಲ್ಲಿ? ನನ್ನ ಬಾಯಲ್ಲಿ ಎಲೆ ಅಡಿಕೆ ಇದೆ. ಓಕೆ ಓಕೆ, ದೇಜಪ್ಪಣ್ಣ ನಮ್ದು ಕಾರ್ಯಕ್ರಮದ ರೂಲ್ಸ್ ಗೊತ್ತಲ್ಲ ನಿಮ್ಗೆ? ನೀವು ಬರುವಾಗ 20,000 ಇಟ್ಕೊಂಡು ಬರ್ಬೇಕು. ಹೌದು. ಬಂದಿದ್ದೀರಾ? ತಂದಿದ್ದೀರಾ? ಅದು ತೋಟದ ಪಂಪ್ ಮಾರಿ ತಗೊಂಡ್ಬಂದಿದ್ದೆ. ಈಗ 20,000 ಇದ್ರೆ ಇದೆ ನಿಮ್ಮ ಹತ್ರ. ಇಲ್ಲಿ ಕಾರ್ಯಕ್ರಮ ನಿಯಮ ಏನಂದ್ರೆ, ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ಆ ಪ್ರಶ್ನೆಗೆ ಉತ್ತರ ಕೊಟ್ರೆ ನಿಮ್ಗೆ ನಾನು ನಿಮ್ ಕೈಯಲ್ಲಿ ಎಷ್ಟಿದೆ? 20,000. ಅದೇ ನಾನು ಇನ್ನೊಂದು 20,000 ನಿಮ್ ಕೈಗೆ ಕೊಡ್ತೇನೆ. ಆಗ ಅಲ್ಲಿಗೆ 40,000 ಆಯ್ತು. 40. ಹೋಗುವಾಗ 2 ಪಂಪ್ ತಗೊಂಡು ಹೋಗ್ಬೋದು. ಓಕೆ, ಅದೇ ನೀವು ತಪ್ಪು ಉತ್ತರ ಕೊಟ್ರೆ ನಿಮ್ಮಲ್ಲಿರೋ 5,000 ನಮ್ಗೆ ಕೊಡ್ಬೇಕು. ಅದೇ ತಪ್ಪು ಉತ್ತರ ಕೊಡ್ತಾ 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 ಹೋದ್ರೆ ನಿಮ್ಮಿಂದ ಹಣ ಕಮ್ಮಿ 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 ಅದು ಮತ್ತೆ ಹೆಚ್ಚು ಆಗುದಿಲ್ವಾ? ಆಗುತ್ತೆ. ಯಾವಾಗ ಉತ್ತರ ಸರಿ ಕೊಟ್ರೆ ನಿಮ್ಮ ಅದೃಷ್ಟ, ನಿಮ್ಮ ಬುದ್ಧಿಮತ್ತೆ. ಓಕೆ, ನೋಡಿ ನಿಮ್ಮ ಹಾಟ್ ಸೀಟ್ ಅಲಂಕರಿಸಿ ಹೋಗಿ. ಹಾಟ್ ಸೀಟ್ ಬೇಡ, ನನಗೆ ಬೇಡ. ಏನು? ನನಗೆ ಬಿಯರ್ ಸಾಕು, ನಾನು ಕುಡಿಯುವುದಿಲ್ಲ. ಹಾಟ್ ಅಂದ್ರೆ ಆ ಹಾಟ್ ಹೇಳಿದಲ್ಲ. ಹಾಟ್ ಸೀಟ್ ಅಂದ್ರೆ ಇದು ಬೆಚ್ಚಗಿನ ಸೀಟು ಅಂತ. ಬೆಚ್ಚಗಿನ ಸೀಟು ಕೂತ್ಕೊಳ್ಳಿ ಆಯ್ತಾ? ಇಂಗ್ಲಿಷ್ ಅಲ್ಲಿ ಹಾಟ್ ಅಂತ ಹೇಳ್ತಾರೆ. ಬೆಚ್ಚಗಿನ ಸೀಟ್, ಬಿಸಿ ಬಿಸಿ ಬಿಸಿಯಾದ ಸೀಟ್. ಕೂತ್ಕೊಳ್ಳಿ. ಈ ಕಡೆ ನಿಲ್ಲಿ ಬನ್ನಿ. ಓಕೆ, ದೇಜಬಣ್ಣ ಈಗ ಮೊದಲನೇ ಪ್ರಶ್ನೆ ನಿಮ್ಗೆ. ದೇಜಬಣ್ಣ, ಮೊದಲನೇ ಪ್ರಶ್ನೆ, ಭಾರತದ ರಾಜಧಾನಿ ಯಾವುದು? ಬೆಂಗಳೂರು. ಬೆಂಗಳೂರು. ಬೆಂಗಳೂರಾ? ಹಾ. ಯಾಕೆ? ಅಲ್ಲಿ ಮಜಾ ಭಾರತ ಆಗುದು ಅಲ್ಲಿ. ಮಜಾ ಭಾರತ ಕೇಳಿದಲ್ಲ, ಭಾರತದ ರಾಜಧಾನಿ ಯಾವುದು ಅಂತ. ಹಾಗೆ. ಓಕೆ, ಸಡನ್ ಆಗಿ ಹೇಳ್ಲಿಕ್ಕಿಲ್ಲ ಉತ್ತರ. ಹೌದು, ಉತ್ತರ ಸಡನ್ ಆಗಿ ಹೇಳಿಕ್ಕಿಲ್ಲ ನೀವು. ಸಡನ್ ಆಗಿ ಹೇಳ್ಬೇಡಿ, ಉತ್ತರ ಸಡನ್ ಆಗಿ ಹೇಳ್ಬೇಡಿ. ನೀವು ಹೇಳುವಾಗ ಸ್ವಲ್ಪ ಭಯ ಇರಬೇಕು. ಇದು ಸರಿಯಾ ತಪ್ಪ, ಸರಿಯಾ ತಪ್ಪ ಆಲೋಚನೆ ಮಾಡಿ ಹೇಳಿ. ಭಾರತದ ರಾಜಧಾನಿ ಯಾವುದು? ಸರಿಯಾ ತಪ್ಪ? ಸರಿಯಾ ತಪ್ಪ? ಸರಿಯಾ ತಪ್ಪ? ಬೆಂಗಳೂರು. ಬೇಡ, ಬಿಡು. ಈಗ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗದಿದ್ರೆ ನಾವು 2 ಆಪ್ಷನ್ ಕೊಡ್ತೀವಿ. ನೋಡಮ್ಮ, ಉತ್ತರ ಕೊಟ್ಟಿಲ್ಲ ಅಂತ ಅಂದ್ರೆ 2 ಆಪರೇಷನ್ ಅಂತೆ. ನೋಡು ಮಗ, ನಮ್ಮ ಮನೆಯಲ್ಲಿ ಭಯ ಆಗ್ತದೆ ಅದು. ನಮ್ಮೂರಾಗ ಆಪರೇಷನ್ ಅಂದ್ರೆ ಏನು? ಆಪರೇಷನ್ ಆಪ್ಷನ್ 2 ಆಯ್ಕೆ ಇದೆ ನಿಮಗೆ. 2 ಆಯ್ಕೆ ಇದೆ. 3 ನಂಬರ್ ಕೊಟ್ಟಿದ್ದಾರೆ. ಫೋನ್ ಫ್ರೆಂಡ್ ಇದ್ದು ಅವರಿಗೆ ಕಾಲ್ ಮಾಡಿ ಕೇಳ್ಬೋದು ಯಾವ್ದು ಉತ್ತರ ಅಂತ. ಓಕೆ, ಇಲ್ಲದೆ ನಾವೇ ಕೆಳಗಡೆ 3 ಉತ್ತರ ಕೊಡ್ತೇವೆ, ಅದನ್ನ ನೀವು ಆಯ್ಕೆ ಮಾಡ್ಬೋದು. ಕ್ಲಿಯರ್ ಅಲ್ಲ? ಓಕೆ, ಸರಿ. ಈಗ ನಾನು 2 ಆಪ್ಷನ್ ಅಲ್ಲಿ ಯಾವುದು? ಫೋನ್ ಫ್ರೆಂಡ್ ಮಾಡ್ತೀರಾ ಅಲ್ಲ ಉತ್ತರ ಕೊಡ್ಲಾ? ಫೋನ್ ಮಾಡಿ. ಯಾರಿಗೆ ಮಾಡೋಣ? ಇಲ್ಲಿ 4 ಹೆಸರು ಕೊಟ್ಟಿದ್ದೀರಾ ನೀವು: ಶಂಕರ, ಸುರೇಶ, ಸುನೀಲ, ವಸಂತ. ಮೊದಲು ಮನೆಗೊಮ್ಮೆ ಮಾಡಿ. ನಾವಿಬ್ರು ಮನೆಗೆ ಬೀಗ ಹಾಕಿ ಬಂದಿದ್ದೇವೆ. ಪಕ್ಕದ ಮನೆಯಲ್ಲಿ ಹೇಳಿ ಬಂದಿದ್ದೇವೆ ಮಧ್ಯಾಹ್ನ ನಾಯಿಗೆ ಸ್ವಲ್ಪ ಅನ್ನ ಹಾಕಿ ಅಂತ. ಇದ್ರಲ್ಲಿ ಯಾರಿಗೆ ಮಾಡೋಣ? ಅದು ನಮ್ಮ ಚಿಕ್ಕಪ್ಪ ಅವ್ರಿಗೆ ಮಾಡಿ. ಚಿಕ್ಕಪ್ಪ ಯಾರು ಇದ್ರಲ್ಲಿ? ಅದು ಚಿಕ್ಕಪ್ಪ ಅವರು ನನ್ನ ಯಜಮಾನ್ರ ತಮ್ಮ. ಅವ್ರ ಹೆಸರು ಹೇಳ್ರಿ, ಹೆಸರೆಂತ ಅವ್ರದ್ದು? ಶಂಕರ. 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 ಓಕೆ ಓಕೆ, ಅವರ ನಂಬರಿಗಲ್ಲ. ನಿಮ್ಗೆ 1 ನಿಮಿಷ ಕಾಲಾವಕಾಶ. ಅದರಲ್ಲಿ ಉತ್ತರ ಕೇಳಿ ನಮ್ಗೆ ಹೇಳಿರ್ಬೇಕು. ಓಕೆ, ಟೈಮ್ ನೋಡು. ಹಲೋ, ಯಾರಾಗ್ತಾರೆ? ಕನ್ನಡದ ಕುಬೇರ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಿದ್ದೀನಿ. ನಿಮ್ಮ ಸಂಬಂಧಿಕರೊಬ್ರು ನಮ್ಮ ದೇಜಪ್ಪಣ್ಣ ಇಲ್ಲಿದ್ದಾರೆ. ಅವರ ಪ್ರಶ್ನೆಗೆ ನೀವು ಆದಷ್ಟು ಬೇಗ ಉತ್ತರಿಸಬೇಕು. ಓಕೆ, ಬೇಗ. ಭಾರತದ ರಾಜಧಾನಿ ಯಾವುದು? ಹಲೋ ಚಿಕ್ಕಪ್ಪ, ನಾನು ದೇಜಪ್ಪ. ಚಿಕ್ಕಪ್ಪ, ತೋಟಕ್ಕೆ ಎಲ್ಲ ಗೊಬ್ಬರ ಹಾಕಿದ್ರ? ಚಿಕ್ಕಪ್ಪ, ಅದು ಬರೋವರ ಮನೇಲಿ ಪೂಜೆ ಇದೆ, ಬನ್ನಿ. ಹೌದು, ಮನೆಯನ್ನು ಕರ್ಕೊಂಬ. ರುಕ್ಕು ಕರಿತೇನೆ ಮಗ. ಅಮ್ಮನಿಗೆ ಕೊಡ್ತೀನಿ. ಅಂಕ ನಮ್ಮ ರುಕ್ಕು ಬಂದಿಲ್ಲನ? ಬಂದಿಲ್ಲ. ಅದೇನು ಆರೋಗ್ಯ? ಆರೋಗ್ಯದಲ್ಲ ಏನ್ರಿ? ನಾವು ಪ್ರಶ್ನೆ ಉತ್ತರ ಹೇಳಿದ್ರೆ ಮನೆಯಲ್ಲಿ ಪೂಜೆ ಎಲ್ಲ ಕರೀತೀರಾ? ಓಕೆ, ಟೈಮ್ ಆಯ್ತಾ? ಓಕೆ, ದೇಜಪ್ಪಣ್ಣ ಮೊದಲನೇ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ. ಟೈಮ್ ಆಯಿತು. ಇನ್ನೊಮ್ಮೆ ಮಾಡಿ. ಇನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಅದು 1 ನಿಮಿಷ ಕಾಲಾವಕಾಶ ನಿಮಗೆ. ಓಕೆ, ಈಗ
ನಿಮ್ಮಿಂದ ಆ 20,000ರಿಂದ 5 ನಮ್ಗೆ ಬೇಕು. ಅಲ್ಲ ಇನ್ನೊಮ್ಮೆ ಫೋನ್ ಮಾಡಿ ಇನ್ನು ಮಾಡ್ಲಿಕ್ಕೆ ಇಲ್ಲ, ಒಂದೇ ಸಲ ಕೊಡುದು ಅದು. ಒಂದೇ ಸಲ ನಿಮ್ಮ ಅದ್ರಲ್ಲಿ ಇಲ್ಲ, ಇಲ್ಲ, ದುಡ್ಡಿಲ್ವಾ? ಅದ್ರಲ್ಲಿ ಹೋಗುದಿಲ್ಲ. ಪಾಪ ಮೊಬೈಲಲ್ಲಿ ದುಡ್ಡಿಲ್ವಾ? ಆಯ್ತು ಸರ್, ಕೊಡಿ, ಬೇಕು ಕೊಡಿ, ಬೇಕು ಕೊಡಿ. ಇದು ಹೋಯ್ತು. ಓಕೆ, ನನ್ನ ನೋಡಿ. ಈಗ 2ನೇ ಪ್ರಶ್ನೆ ಕೇಳಲಿಕ್ಕೆ ಹೋಗ್ತಿದ್ದೀನಿ. ನೀನು ಯಾರ ಮಗ ಅಂಡಿ ಮಗ? ಯಾರ ಮಗ? ಶೇಷಪ್ಪನ ಮಗ. ಇನ್ನೊಮ್ಮೆ ಕೇಳ್ಬೇಡಿ, ಶೇಷಪ್ಪ ನೆನಪಿಡಿ. ಅವನು ಯಾರ ಮಗ? ನೀನು ಯಾರ ಮಗ? ನನ್ಗೆ ಅಪ್ಪ ಇಲ್ಲ. ಅಡುಗೆ ಮಗ? ಮತ್ತೆ ನೀ ಹೇಗೆ ಹುಟ್ಟಿದ್ನಿ? ಹೇಗೆ ಹುಟ್ಟಿದ್ನಿ? ಅವನಿಗೆ ಅಪ್ಪ ಇಲ್ಲ ಮಾರ್ರೆ. ಅವನು ಇಂಟರ್ನೆಟ್ ಅಲ್ಲಿ ಡೌನ್ಲೋಡ್ ಮಾಡಿದ. ನೀನ ಕಳ್ಳಿ ಕೊಟ್ಟಿದ್ದಿ. ನಮ್ಮನೆ ಟಾಯ್ಲೆಟ್ ಸಮಯ ಇಲ್ಲ, ಅದು ಇಲ್ಲಿ ಕೊಡು. ಅದೇ ನಿಮ್ಗೆ ಯಾಕೆ ನೀವು ಪ್ರಶ್ನೆಗೆ ಉತ್ತರ ಕೊಡಿ. ಕೂತ್ಕೊಳ್ಳಿ ಮಾರ್ರೆ. ಯಜಮಾನ, ಈಗ ನೀವು ಆಗ ನನಗೆ ಒಂದು ಪ್ರಶ್ನೆ ಕೇಳುವಾಗ ಅದಕ್ಕೊಂದು ಉತ್ತರ ಬಂತು ನಿಮ್ಮಿಂದ. ಮಜಾ ಭಾರತ ಅಲ್ಲಿ ನಮ್ಗೆ ಒಬ್ರು ಜಡ್ಜ್ ಇದ್ದಾರೆ. ಅವರ ಹೆಸರು ಎಸ್ ನಾರಾಯಣ್. ಅವರನ್ನು ನೋಡಿದ್ದೀರಾ? ಅಮ್ಮ ಅವರ ಪಿಕ್ಚರ್ ನೋಡುದು ಮನೆಯಲ್ಲಿ. ನೋಡಿ ನೋಡಿ. ಹಾಗಾದ್ರೆ ನಿಮ್ಗೆ ಪ್ರಶ್ನೆ ಸುಲಭ ಆಯ್ತು ಇದು. ಒಂದು ಈಸಿ ಪ್ರಶ್ನೆ ಕೇಳ್ತಿದ್ದೀನಿ. ಎಸ್ ನಾರಾಯಣ ಪ್ರಶ್ನೆ ಬರ್ತಾ ಇದೆ. ಎಸ್ ನಾರಾಯಣ್ ಅವರ ಕೂದಲಿನ ಬಣ್ಣ ಯಾವುದು? ಅದು ನೋಡಿದೆ ನೀವು ಅಮ್ಮ. ಅದು ಕಪ್ಪು. ಉತ್ತರ ಹೇಳ್ಲಿಕ್ಕಿಲ್ಲ, ಆಪ್ಷನ್ ಇದೆ. ಆಪ್ಷನ್ ಇದೆ, ಉತ್ತರ ಹೇಳಲಿಕ್ಕಿಲ್ಲ. ನೀವು ನಾವು ಆಪ್ಷನ್ ಕೊಡ್ತೇವೆ, ಆದ್ರೆ ನೀವು ಆಯ್ಕೆ ಮಾಡಬೇಕು. ಅಲ್ಲ ಬೇಡ, ನೋಡಿದ್ದೇನೆ ನಾನು. ಇಲ್ಲ ನೋಡಿ ಯಜಮಾನ, ಸರಿ ನೀವು ಉತ್ತರ ಕೊಡಿ, ಆದ್ರೆ ನಾನು ಉತ್ತರ ಕೊಡ್ತೀನಿ ಆದ್ಮೇಲೆ ಅದರಿಂದ ಆಯ್ಕೆ ಮಾಡಿ ನಂಗೆ ಕೊಡಿ ಉತ್ತರ. ಓಕೆ, ನನಗೆ ಗೊತ್ತಮ್ಮ, ನನಗೆ ಗೊತ್ತಲ್ಲ. ಓಕೆ, ಎಸ್ ನಾರಾಯಣ್ ಅವರ ಕೂದಲಿನ ಬಣ್ಣ ನಿಮ್ಗೆ 4 ಆಪ್ಷನ್, 4 ಉತ್ತರ ಕೊಡ್ತಿದ್ದೀನಿ. ಕೆಳಗಡೆ ನೀಲಿ, ಕೆಂಪು, ಹಸಿರು, ಹಳದಿ. ಬೇಗ ಬೇಗ, ಸಮಯಾವಕಾಶ 1 ನಿಮಿಷ ನಿಮ್ಗೆ. ಯಾವ್ದು? ಟೈಮ್. ನೀಲಿಯ? ಅವ್ರೇನು ಕೃಷ್ಣನ ವೇಷ ಮಾಡಿದ್ರ? ನೀಲಿ ಆಯ್ಕೆ ಮಾಡಿ ಬೇಗ. ಸ್ವಲ್ಪ ಜೋರ್ ಮಾತಾಡಿ. ಬೇಗ, ಎಷ್ಟು ಆಯ್ತಾ? ಟೈಮ್ ಆಯ್ತಾ? ಹಾ, ಬೇಗ. ಯಾವ್ದಮ್ಮ? 9 ಹೇಳ್ಬಿಡು ಮಗ. 8 7 6 ಅದು ಇದು ಕೆಂಪು 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 ಕೆಂಪು. ಸ್ವಾಮಿ ಇವತ್ತು ಗೊರಂಟಿ ಹಾಕೊಂಡ್ ಬಂದಿರ್ಲಪ್ಪ. ಓಕೆ, ಕೆಂಪನ್ನು ಲಾಕ್ ಮಾಡ್ತೀನಿ. ಕೆಂಪನ್ನು ಲಾಕ್ ಮಾಡ್ತೀನಿ. ಓಕೆ, ನಿಮ್ಮ ಉತ್ತರ ಸರಿನಾ ತಪ್ಪ ಅಂತ ಹೇಳ್ತಿದ್ದೀನಿ. ಈಗ ಎಸ್ ನಾರಾಯಣ್ ಅವರ ಕೂದಲಿನ ಬಣ್ಣ ನೀವು ಕೊಟ್ಟಂತ ಉತ್ತರ ಕೆಂಪು. ಯಜಮಾನ, ನಿಮ್ಮ ಉತ್ತರ ತಪ್ಪು. ನಾನು ಹೇಳಿಲ್ಲ ಅದು ಕಪ್ಪು ಅಂತ. ನಾನು ಆಗ್ಲೇ ಹೇಳಿದ್ದೇನೆ ಅದು ಕಪ್ಪು ಅಂತ. ಕಪ್ಪು ಹೇಳಿದಲ್ಲ, ತಪ್ಪು. ತಪ್ಪು ತಪ್ಪು, ಉತ್ತರ ತಪ್ಪು. ಈಗ ನೀವು ಮತ್ತೆ 5 ಸಾವಿರ ನಮ್ಗೆ ಕೊಡ್ಬೇಕು. ಏನು ಮಗ? ಬೇಗ. ಈಗ ನಿಮ್ಮ 3ನೇ ಪ್ರಶ್ನೆ. ನಿನ್ನ ಅಪ್ಪನ ಹೆಸರು? ಅದು ಇದು ಶೇಷಪ್ಪ. ಹೇರಪ್ಪ. ಹೇರಪ್ಪ ಕೊಟ್ಟಾಯ್ತು ಮಗ. ಹೇರಪ್ಪ. ಓಕೆ, 3ನೇ ಪ್ರಶ್ನೆ. ಈಗ ಮಜಾ ಭಾರತದ ಇನ್ನೊಂದು ಪ್ರಶ್ನೆ ಕೇಳ್ತಿದ್ದೀನಿ. ಮಜಾ ಭಾರತದಲ್ಲಿ ನಿರಂಜನ್ ದೇಶಪಾಂಡೆ ಗೊತ್ತಿರ್ಲೇಬೇಕು. ಗೊತ್ತಿದ್ಯಾ? ಕನ್ನಡ ಹುಡುಗ ಮಗ. ಅಂದ್ರೆ ಆಂಕರ್. ಅವರು ಟ್ಯಾಂಕರ್ ಡ್ರೈವರ್. ಆಂಕರ್ ಡ್ರೈವರ್ ಅಲ್ಲ, ಆಂಕರ್ ನಿರೂಪಣೆ ಮಾಡುವರು. ಸುಲಭದ ಪ್ರಶ್ನೆ ಅಲ್ಲಿಗೆ ಬರ್ತಿದ್ದೇನೆ. ಮಜಾ ಭಾರತ ಇದರಲ್ಲಿ ನಿರೂಪಣೆ ಮಾಡುವಂತ ನಿರಂಜನ್ ದೇಶಪಾಂಡೆ ಅವರು ವೇದಿಕೆಗೆ ಬಂದು ಮಾತಾಡ್ಬೇಕಾದ್ರೆ ಅವರು ಯಾವ ಡ್ರೆಸ್ ನಲ್ಲಿ ಇರ್ತಾರೆ? ಈಗ ನಿಮ್ಮ ಆಪ್ಷನ್ 1 ಚೂಡಿದಾರ, 2 ಸೀರೆ, ಲಂಗ ದಾವಣಿ, ಲುಂಗಿ. ಬೇಗ, ನಿಮ್ಮ ಸಮಯ ಓಡ್ತಾ ಇದೆ. 10 9 ಹೇಳ್ಬಿಡು ಮಗ. ಲುಂಗಿ 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 ಲುಂಗಿ. ಸ್ವಾಮಿ ದೇವರವ್ರು ಇವತ್ತು ಲುಂಗಿ ಉಟ್ಕೊಂಡು ಬರ್ಲಿ ಅಪ್ಪ. ನೀವು ಉತ್ತರ ಸರಿ. ಪಾಪ ಅವ್ರು ನಮಗೋಸ್ಕರ ಲುಂಗಿ ಉಟ್ಕೊಂಡ್ ಬಂದಂಗ ಆಯ್ತು. ಅದು ಕೊಡಿ. ಸರಿ ಅಲ್ಲ, ತಪ್ಪು. ನಿಂಗೆ ಭಯ ಆಯ್ತಲ್ಲ. ಬರ್ಲಿ 5 ಸಾವಿರ ಬರ್ಲಿ. 5 ಸಾವಿರ ಬರ್ಲಿ. ಉತ್ತರ ತಪ್ಪು ನಿಮ್ದು. ಉತ್ತರ ತಪ್ಪು. ಅವ್ರು ಲುಂಗಿ ಇಟ್ಕೊಂಡು ಬರ್ತಾರಾ? ಸಾಲ ಮಾಡಿ ತಂದಿದ್ದೇವೆ ದುಡ್ಡು. ಪಂಪೊಂದು ಪಂಪು ಮಾಡಿದ್ದೇವೆ. ತಗೊಂಡು ಹೋಗ್ಬೇಕು. ಈಗ ಏನಂದ್ರೆ 3 ಪ್ರಶ್ನೆ ಕೇಳಿ ಆಗಿದೆ. ನಿಜವಾಗಿ ಒಬ್ರಿಗೆ 4 ಪ್ರಶ್ನೆ ಇರುತ್ತೆ. ಆದ್ರೆ ನಾನು ಇವತ್ತು ಒಂದು ಪ್ರಶ್ನೆ ಕೇಳ್ತಾ ಇಲ್ಲ. ಯಾಕಂದ್ರೆ ನಿಮ್ಮ ಹತ್ರ 5 ಸಾವಿರ ಉಳಿಲಿ ಅಂತ. ಓಕೆ, ದೇಶಪಾಂಡ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬಂದ್ರಿ, ಚೆನ್ನಾಗಿ ಆಟ ಆಡಿದ್ರಿ. ಅದೃಷ್ಟ ಇರ್ಲಿಲ್ಲ ಇವತ್ತು ನಿಮ್ಗೆ. ನೋಡೋಣ
ಮುಂದಿನ ಇನ್ನೊಮ್ಮೆ ನೀವು ಆಟಕ್ಕೆ ಬನ್ನಿ. ಇಲ್ಲ, ಇನ್ನೊಂದು ಬೇಡ. ಯಾಕೆ? ಇನ್ನೊಂದು ಬೇಡ, ಈಗಲೇ ಮುಗಿಸುವ. ಏನು ನಾನು ಒಂದು ಪ್ರಶ್ನೆ ಕೇಳ್ತೇನೆ. ನಾನೇ ಒಂದು ಪ್ರಶ್ನೆ ಕೇಳ್ತೇನೆ. ಮಗ? ನನ್ನ ಹತ್ರ ಇನ್ನೂ 5,000 ಇದೆ. ನೀವು ಸರಿ ಉತ್ತರ ಕೊಟ್ರೆ ನಾನು 5,000 ಕೊಡ್ತೇನೆ. ಓಕೆ, ತಪ್ಪು ಉತ್ತರ ಕೊಟ್ರೆ ಈ 15,000 ವಾಪಸ್ ನಿಮಗೆ ಕೊಟ್ಬಿಡ್ತೀನಿ. ಓಕೆ, ಎಲ್ಲಿಂಟು? ಇಲ್ಲಿ ಉಂಟು ಪ್ರಶ್ನೆ ಕೇಳಿ ಫಸ್ಟ್. ಬಿಡು, ಅವರಿಗೆ ಧೈರ್ಯ ಇಲ್ಲ. ಇದು ನಿಮಗೆ. ಆಯ್ತು. ಓಕೆ. ನಿಮಗೆ ನಿಮ್ಮ ಅಪ್ಪನ ಹೆಸರೇನು? ಏನು? ನಿಮ್ಮ ಅಪ್ಪನ ಹೆಸರೇನು? ನನ್ನ ಅಪ್ಪನ ಹೆಸರು ಹೇಳ್ಬೇಡಿ, ನಾನು ಅದು 4 ಕೊಡ್ತೇನೆ. ಅಲ್ಲ, ಅಪ್ಪನ ಹೆಸರು 4 ಆಗ್ಬೇಕು. ಅಪ್ಪನ ಹೆಸರು ಆಲ್ರೆಡಿ ಗೊತ್ತಿದೆಯಲ್ಲ. ನಂಗೆ ಗೊತ್ತಿದ್ದು, ನಾನು ಹೇಳ್ತೀನಿ. ಅಲ್ಲ, ಬೇಡ, ಕೊಡ್ತೇನೆ ನಾನು. ಏನ್ ಕೊಡ್ತೀರಾ? ನಾನೇ ಕೊಡ್ತೇನೆ, ಉತ್ತರ ಕೊಡ್ತೇನೆ. ನಿಮ್ಮ ಅಪ್ಪನ ಹೆಸರು ಸೋಮಪ್ಪ, ನೀಲಪ್ಪ, ಕರಿಯಪ್ಪ, ಆದಪ್ಪ. ಸೇಸಪ್ಪಿಲ್ಲ. ಸೇಸಪ್ಪನ ಎಲ್ಲಿ ಉಂಟು? ಸೇಸಪ್ಪ ಎಲ್ಲಿ ಉಂಟು? ಕೇಶಪ್ಪ ಎಲ್ಲಿ ಉಂಟಾ? ಹಾಗಾದ್ರೆ ಕಪ್ಪು ಕೂದಲನ್ನು ಕೆಂಪು ಮಾಡಬಹುದು, ಕೋಟನ್ನ ಚೂಡಿದಾರ ಮಾಡಬಹುದು. ಅಲ್ಲಿ ನಿಮ್ಮ ಶೇಷಪ್ಪನ ಪೂಪ ಮಾಡಕ್ಕಾಗುದಿಲ್ವಾ? ಎಸ್ ಸರ್, ಏನನ್ನಿಸ್ತು ಸರ್? ಈ ಸ್ಕಿಟ್ಟಿಂದ ನಮ್ಗೇನು ಅರ್ಥ ಆಯ್ತು ಅಂದ್ರೆ, ಬುದ್ಧಿ ಯಾರಪ್ಪನ ಮನೆದು ಅಲ್ಲ. ನಾನು ಓದ್ಬಿಟ್ಟಿದ್ದೀನಿ, ನಾನೇ ಮೇಧಾವಿ, ನಾನೇ ದೊಡ್ಡವನು ಅಂತ ಯಾರು ಅನ್ಕೋಬಾರ್ದು. ಯಾರು ಬೇಕಾದರೂ ಬುದ್ಧಿವಂತರಾಗಿರ್ಬೋದು ಅನ್ನೋದಕ್ಕೆ ಈ ಸ್ಕಿಟ್ಟು ದೊಡ್ಡ ಉದಾಹರಣೆ. ಅಷ್ಟು ಚೆನ್ನಾಗಿ ಮಾಡಿಕೊಟ್ರು ಅವರು. ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ನಿಮ್ಮ 4 ಜನದ್ದು. ಸೂಪರ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಶ್ರುತಿ ಮೇಡಮ್, ಪ್ರತಿ ಸರಿ ಯಾವ್ದಾದ್ರು ಒಂದು ಸ್ಕಿಟ್ ನೋಡುವಾಗ ಯಾರಾದರೂ ಒಬ್ಬ ಕಲಾವಿದರು ಮಾತ್ರ ನಮ್ಮನ್ನ ತುಂಬಾ ಹೊಗಳೋ ಥರ ಮಾಡ್ತಾರೆ, ಅಥವಾ ಯಾರಾದ್ರು ಒಬ್ರು ಎದ್ದು ಕಾಣ್ತಾರೆ. ಆದರೆ ಈ ಸ್ಕಿಟ್ಟಲ್ಲಿ ನೀವು 4 ಜನ ಸಮವಾಗಿ ಅಭಿನಯಿಸಿದ್ರಿ. ನಿಮ್ಮ ಟೈಮಿಂಗ್ ಸೆನ್ಸ್ ಅಮೇಝಿಂಗ್ ಆಗಿತ್ತು. 4 ಜನ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ರಿ. ಹೀಗೆ ನಗಿಸ್ತಾ ಇರಿ. ಆಲ್ ದಿ ಬೆಸ್ಟ್ ಫಾರ್ ನೆಕ್ಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಈಗ ಚಿಕ್ಕಣ್ಣ ಈ ಒಂದು ಸ್ಕಿಟ್ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು. ಹೇಗೆ ಅನ್ನಿಸ್ತು? ತುಂಬಾ ಚೆನ್ನಾಗಿತ್ತು. ನಂಗೆ ಸ್ವಲ್ಪ ಹಳೆ ನೆನಪಾಯ್ತು. ಯಾಕಂದ್ರೆ ನಾವು ಒಂದು ಕಾನ್ಸೆಪ್ಟ್ ಮಾಡಿದ್ವಿ ಅವಾಗ, ನಾನು ಪ್ರತಾಪ್ ಯಾರಾಗ್ತಾರೆ ಕೋಟ್ಯಾಧಿಪತಿ ಅಂತ. ಸೊ ಇವ್ ಟೈಟ್ಲ್ ನೋಡಿ ಅದು ನೆನಪಾಯ್ತು. ಎಲ್ಲ ಚೆನ್ನಾಗಿ ಮಾಡಿದ್ರು. ಸೂಪರ್, ಆಲ್ ದ ಬೆಸ್ಟ್. ಸೂರಜ್, ತುಂಬಾನೇ ಇಷ್ಟ ಆಯ್ತು ನನಗೆ. 1 ನಿಮಿಷನೂ ಡಿಸ್ಟ್ರಾಕ್ಟ್ ಆಗ್ಲಿಲ್ಲ ನಾನು. ಹಂಗಂದ್ರೆ ಕಂಪ್ಲೀಟ್ ಆಗಿ ಎಂಗ್ರೋಸ್ ಆಗಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಸೊ ಈಗ ಮಸ್ಕಿರಿ ತಂಡ ನಿಮ್ಮ ಮೇಲೆ ನಿರೀಕ್ಷೆ ದಿನ 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 ಜಾಸ್ತಿ ಆಗ್ತಾರೆ. ಸೊ ನೆಕ್ಸ್ಟ್ ಟೈಮ್ ನಮಗೂ ಅವ್ರು ಹೇಳಿದಾಗೆ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಇನ್ನೂ ಜಾಸ್ತಿ ತಗೊಂಬನ್ನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಸ್ಕಿರಿ ಟೀಮ್. ಈಗ ಮೈಸೂರಿನ ಬಲ್ಲಹಳ್ಳಿಯ ಸೂಪರ್ ಸ್ಟಾರ್ ಚಿಕ್ಕಣ್ಣ ನಮ್ಮ ಜೊತೆ ಇದ್ದಾರೆ. ಯಾಕೆ ಚಿಕ್ಕು ಮನೆ ಬಿಟ್ಟು ಓಡೋಗಿದ್ದು 100 ರೂಪಾಯಿ ತಗೊಂಡು? ಸೊ ಏನ್ ಕತೆ ಇದು? ಎಲ್ಲಿ ಹೋಗಿದ್ದು, ಯಾಕೆ ಹೋಗಿದ್ದು, ಏನಕ್ಕೆ ಹೋಗಿದ್ದು? ನಮ್ಮಪ್ಪ ಹೊಡಿತಾರೆ ಅಂತ ಮನೆ ಬಿಟ್ಟು ಹೋಗಿದ್ದೆ ಅಷ್ಟೇ, ಇನ್ನೇನಿಲ್ಲ. 100 ರೂಪಾಯಿ ತಗೊಂಡು ನಮ್ಗೇನ್ ಗೊತ್ತು ಎಷ್ಟು ಬೇಕು? ನಾನು ಬೆಂಗಳೂರೇ ನೋಡಿರಲಿಲ್ಲ. ಸೊ ಮನೆ ಬಿಟ್ಟು ಹೋದ್ರೆ ಎಲ್ಲೋ ಹೋಗ್ಬೇಕು ಗೊತ್ತಿಲ್ಲ. ಬೆಂಗಳೂರು ಅಷ್ಟೇ ಗೊತ್ತಿತ್ತು. ಅದಕ್ಕೆ 100 ರೂಪಾಯಿ ಸಿಕ್ಕಿದ್ದು. ಅದು ಮನೇಲಿ ಗೋಲ್ಕ ಡಬ್ಬದಲ್ಲಿ ಎತ್ಕೊಂಡು. ಅವಾಗ್ಲೇ. ಬಟ್ ನೀವು 4ನೇ ಕ್ಲಾಸ್ ವರ್ಗೂ ಸಿಕ್ಕಾಪಟ್ಟೆ ಬುದ್ಧಿವಂತರಾಗಿದ್ರಂತೆ. ಆಮೇಲೆ ವಯಸ್ಸಿಗೆ ಬಂದ್ಮೇಲೆ ಯಾಕೋ ಡಲ್ ಆಗೋದ್ರಂತೆ. ವಯಸ್ಸಿಗೆ ಬಂದ್ ದೊಡ್ಡವರಾಗಿ ಪ್ರೌಢಾವಸ್ಥೆಗೆ ಬಂದ್ಮೇಲೆ ಡಲ್ ಆಗ್ಲೇಬೇಕು. ಯಾಕೆ ಡಲ್ ಮಾಡ್ತಾರೆ ಕೆಲವರು. ಹೇಗೆ ಅಂತೆಲ್ಲ ಹೇಳಕ್ಕಾಗಲ್ಲ. ಇಲ್ಲ, ಅಂತದ್ ಏನಾಯ್ತು ಚಿಕ್ಕು? ಅದ್ ಡೀಟೇಲ್ ಆಗಿ ಹೇಳಕ್ಕಾಗಲ್ಲಪ್ಪ, ಇದು ಫ್ಯಾಮಿಲಿ ಪ್ರೋಗ್ರಾಮ್. ಇಲ್ಲ, ಒಂದ್ ಸ್ವಲ್ಪ ಹೇಳ್ಬೋದು, ಪರವಾಗಿಲ್ಲ. ಹಾಗಲ್ಲ, ಏನಾದ್ರೂ ನೋಡಿ ಹೆದರ್ಕೊಂಡ್ರ? ನಾವು ಹೆದರ್ಲೇಬೇಕಲ್ವ? ಫಸ್ಟ್ ಟೈಮ್ ನೋಡಿದಾಗ ಯಾವ್ದೋ ಒಂದು ವಿಚಿತ್ರ ಆಕೃತಿ ಫಸ್ಟ್ ಟೈಮ್ ಕಾಣಿಸ್ದಾಗ ಭಯ ಆಗೇ ಆಗುತ್ತೆ. ಇನ್ನೊಂದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಏನಂದ್ರೆ, ಎಲ್ಲರೂ ದೆವ್ವ ಅಟ್ಟಿಸ್ಕೊಂಡ್ ಬರುತ್ತೆ. ಬಟ್ ನಮ್ ಚಿಕ್ಕಣ್ಣನ ದೇವ್ರ ಅಟ್ಟಿಸ್ಕೊಂಡ್ ಬಂದಿತ್ತಂತೆ. ಇದ್ಯಾವ್ದು ಕತೆ ಇದು? ದೇವ್ರ ಅಟ್ಟಿಸ್ಕೊಂಡ್ ಬಂದಿತ್ತು, ಯಾವ್ದು ಕತೆ ಇದು? ತುಂಬಾ ಸ್ವಂತದ್ದಿದೆ. ಯಾವ್ದೋ ಒಂದು ನಾಟಕದಲ್ಲಿ ಒಂದು ಡೈಲಾಗ್ ಹೇಳಿದಾಗ ಅಲ್ಲಿದ್ದವ್ರು ಯಾರೋ ರೊಚ್ಚಿಗೆದ್ದು ಅವ್ರ ಮೇಲೆ ನಾರಾಯಣ ಬಂದು ಅಟ್ಟಿಸ್ಕೊಂಡ್ ಬಂದಿದ್ದು ಒಂದು ಇಲ್ಲ, ಅವಾಗ ಊರಲ್ಲೆಲ್ಲ ಶ್ರಾವಣ ಶನಿವಾರ ಬಂದ್ರೆ ಶನಿದವ್ರು ಕತೆ ಮಾಡಿಸ್ತಾರೆ ನಮ್ಮ ಊರುಗಳಲ್ಲೆಲ್ಲ. ಅಲ್ಲಿ ಮೈಕ್ ಹಾಕಿದ್ರೆ ನಾನು ಹೋಗ್ಬಿಟ್ಟು ಸುಮ್ನೆ ಡೈಲಾಗ್ ಹೊಡಿತಿದ್ದೆ, ನಾನಾರು ಕಶ್ಯಪ ಬ್ರಹ್ಮನ ಮಗ ಅಂತ. ಅದು ಅವಾಗ ಏನೋ ಹೆಂಗ್ ಬರುತ್ತೆ ಹಂಗೆ. ಸರಿ ಹೇಳ್ದ, ಪಕ್ಕದಲ್ಲೇ ಶನಿದೇವ್ರ ದೇವಸ್ಥಾನ ಇತ್ತು. ಗುಡ್ಡಪ್ಪ ಅಲ್ಲೇ ಇದ್ರೆ ನಂಗೆ ಗೊತ್ತಿಲ್ಲ. ಎಲ್ಲವೋ ಹರಿ ಅಂದ್ರೆ ಅಲ್ಲಿ ದೇವ್ರು ಬಂದ್ಬಿಟ್ಟಿತ್ತಂತೆ, ಗೊತ್ತಿಲ್ಲ. ಅಟ್ಟಿಸ್ಕೊಬಂದು ಎಲ್ಲ ಓಡು ಅಂತ. ನಾನು ಯಾಕೆ ಅಂದ್ರೆ ಅಲ್ಲಿ ದೇವ್ರು ಬಂದಾಯ್ತು, ಅಟ್ಟಿಸ್ಕೊಂಬಂದೈತು, ಓಡು ಅಂದ್ರು. ಆಮೇಲೆ ಓಡೋಕ್ ಮನೆ ಸೇರ್ಕೊಂಡು. ಎಸ್, ಚಿಕ್ಕಣ್ಣ ಇದೇ ತರ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಕ್ವಶನ್ಗಳನ್ನ ಕೇಳ್ತಾನೆ ಇರ್ತೀವಿ. ನಮ್ಮ ರಿಸರ್ಚ್ ಟೀಮ್
ತುಂಬಾ ರಿಸರ್ಚ್ ಮಾಡಿದೆ ಚಿಕ್ಕಣ್ಣನ ಬಗ್ಗೆ. ಸೊ ಗೊತ್ತಾಗತ್ತೆ ಇನ್ನೊಂದು ಸ್ವಲ್ಪ ತಳಿ ಇನ್ನೊಂದಷ್ಟು ಎಲ್ಲ ಗೊತ್ತಾಗುತ್ತೆ, ಲೀಲೆಗಳೆಲ್ಲ ಗೊತ್ತಾಗುತ್ತೆ. ಬಟ್ ಈಗ ಸದ್ಯಕ್ಕೆ ಮುಂದಿನ ಟೀಮ್ನ ಕರೆಯುವಂತ ಟೈಮ್ ಆಗಿದೆ. ಯಾವ್ದನ್ನ ಕರೆಯೋಣ ಶೀತು? ಈಗ ಒಂದೇ ವೇದಿಕೆಯಲ್ಲಿ ತಿಥಿ ಹಾಗೆ ಮದ್ವೆ ಎರಡು ಆದ್ರೆ ಹೇಗಿರುತ್ತೆ ಹೇಳು? ತಿಥಿ ಹಾಗೆ ಮದ್ವೆ ಸಿಕ್ಕಾಪಟ್ಟೆ ಮಜಾ ಇದ್ದೇ ಇರುತ್ತೆ. ಪ್ಲೀಸ್ ವೆಲ್ಕಮ್ ತಿಥಿ ಮತ್ತೆ ಮದ್ವೆ ಎರಡು ಒಟ್ಟೊಟ್ಟಿಗೆ ಮಾಡೋದಕ್ ಬರ್ತಾ ಇದ್ದಾರೆ. ಕಿರಿ ಕಲಾಕಾರ್ಸ್ ಆನ್ ಸ್ಟೇಜ್ ಪ್ಲೀಸ್. ನೀವು ಮಗು ತರ ಆಡ್ತೀರಪ್ಪ, ಯಾವಾಗ ನೋಡಿದ್ರು ಹೀಗೇನೆ. ವಾ ನಮ್ಮ ಮಗು ತರ ಆಡ್ತೀನ. ವಾವ್. ನಾವು ಮದ್ವೆ ಆದ್ಮೇಲೆ ಹನಿಮೂನ್ಗೆ ಎಲ್ಗೆ ಹೋಗೋಣ? ಹನಿಮೂನ್ಗ ಕೆಂಗೋರಿ ಮೋರಿ ಪಕ್ಕನೇ ಹೋಗೋಣ. ಯಾಕಂದ್ರೆ ಮದ್ವೆನೂ ಅಲ್ಲೇ ಆಗ್ತೀವಿ, ಹನಿಮೂನು ಅಲ್ಲೇ ಮಾಡ್ಕೊಂಡ್ಬಿಡೋಣ. ನೋಡಕ್ಕಿದ್ರೆ ತುಂಬಾ ಜೋರಾಗಿದ್ದಾನೆ. ಅಪ್ಪಪ್ಪ ಅಪ್ಪ ಏನ್ಲ ನಿಮ್ಮ ಮಗು ಕುಡಿದಿಲ್ಲ? ನಿನ್ಗೆ ಅತ್ತೆ ನನಗೆ ಮುಗ್ದೆ ತಕ್ಬಿಡೋದು. ಅತ್ತೆ ಬಡಿದ್ಕೆ ಮದುವೆ ಮಾಡದೆ ಬೇಡ, ನಾನೇ ಇನ್ನೊಂದು ಆಗೋಣ ಅಂತಿದ್ದೆ. ಆದ್ರೆ ಅವ್ರವ್ವ ಅಂದ್ರೆ ನನ್ನ ಹೆಂಡತಿ ರೀ ನಮ್ಮ ಮಗ ದಡ್ಡಂಗೆ ಆಡ್ತಾನೆ, ಪೆದ್ದಂಗೆ ಆಡ್ತಾನೆ. ಅವನಿಗೆ ಒಂದು ಹೆಣ್ಣ ಹುಡುಕಿ ಮದುವೆ ಮಾಡಿ ಈ ಸಂಸಾರಸ್ತನ ಮಾಡಿ, ಇಲ್ಲಾಂದ್ರೆ ನಾನು ಊರ ಬುಟ್ಟಿ ಕಾಡು ಕೊಟ್ಟೈತೀನಿ ಅಂದ್ಲು. ಈಗ ಒಂದೇ ಒಂದು ಮಾತುಗೋಸ್ಕರ ಇವನ್ಗೆ ಊರಲ್ಲೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕಿ ಒಂದು ಹೆಣ್ಣ ಮದುವೆ ಮಾಡಕ್ಕೆ ಅಂತ ಕಾಡ ಹತ್ರ ಕರ್ಕ ಬಂದೀನಿ. ಆದ್ರೆ ಇವನು ಬಾಯಲ್ಲಿ ಮಣ್ಣಾಗ ಪುರೈತ್ನೆ ಬಂದಿಲ್ವಲ್ಲ, ಏನ್ ಮಾಡ್ಕೊಂಡು ಸಾಯನೆ ನಾನು. ಯಾಕೆ ಅಳ್ತಾ ಇದ್ದೀರಿ? ಕಣ್ಣೀರ್ ಬರ್ತಾವೆ. ಇಲ್ಲಿ ನೋಡು. ಇಲ್ಲ 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 ಕೆಳಕ್ ಹೋಗ್ಬಿಡಿ. ಆದ್ರೂ ಸಿಕ್ಕಾಬಿಟ್ಟೆ ಬರ್ನಾಟಕ ಆಡ್ತಿಕಲ್ಲ. ಯಾಕಂದ್ರೆ ಬರ್ಬೇಕಾದ್ರೆ ಅನನ್ನ ಹಾಕ್ತಾರ ಕಣ್ಣಲ್ಲೇ ಆಕ್ಟಿಂಗ್ ಮಾಡ್ಕೊಂಡ್ ಬಂದೆ. ಇಲ್ಲಿ ಫೋಟೋ ಇಟ್ಟಾದ್ಮೇಲೆ ಕಮಲ್ ಹಾಸನ್ ತರ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಿಲ್ಲ. ಯಾಕೆ ಅದು ನಮ್ಮ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ. ನೋಡ್ರ ಗೊತ್ತಾಯ್ತದ ಬಿಡು. ಸರಿ ಏನ್ ತಿಥಿ ಮಾಡ್ತಾ ಇದೀಯಾ? ಇಲ್ಲ ಸೋಬ್ನ ಮಾಡ್ತಾವ್ರಿ. ಔಟ್ಡೋರ್ ಅಲ್ಲಿ ಅದು ನದಿ ತೀರದಲ್ಲಿ. ಅಯ್ಯೋ ಸಾಕಾಗಿರ್ತದೆ ಕಲ. ನಾನು ನೆಕ್ಸ್ಟ್ ಸ್ಟೆಪ್ ಮಾಡ್ಕೊತೀನಿ. ಬಾಯಿ ಮುಚ್ಚೋ ಬೆಪ್ಪ. ಈ ಪುರೋಹಿತ ಎತ್ತಗೋದ. ಈ ಹಾಳ ಪುರೋಹಿತ ಎತ್ತಗೋಗ್ಬಿಟ್ಟ. ರಾಹು ಕಾಲ ಬೇರೆ ಹತ್ರ ಬಂದ್ಬಿಡ್ತೆ. ಸರ್ ಕಳ್ಸಿ ಸರ್ ಅಲ್ಲೆರ. ನೀವು ಪುರೋಹಿತರಿಗೆ ಯಾರು ಹೇಳಿದ್ರಿ? ಹೇಳಿದ್ದೆ ಒಂದ್ ಆನೆ ಮರಿಗೆ. ನಾ ಗಂಡಬ್ರು ಕೇಳಿದೆ. ಇವ್ರ ಅಲ್ಲ ನಿಮ್ಮ ಅಪ್ಪನ ಊಟಕ್ಕೆ ಕರೀದ ಅಂತಿದ್ದೆ. ಲೇ ನಮ್ಮ ಅಪ್ಪು ತಿಥಿ ಮಾಡ್ತಿದ್ದೀನಿ, ಊಟಕ್ಕೆ ಕರೆಯಕ್ ಬಂದಿದ್ಯಲ್ಲೋ ಗುಂಗುರು ನನ್ನ ಮಗನೇ. ಹೋಗ. ಇವ್ರ ನಿಮ್ ತಿಥಿ ಎಲ್ಲ ಮುಗಿದ್ಮೇಲೆ ನಮ್ಮ ಮದ್ವೆಗೆ ಬನ್ನಿ, ಕಾಪಾಡ್ಸಕ ಹೋಗ್ರಿ. ಎಲ್ಲ ಕುನ್ನಿ ಮದುವೆ ಮಾಡ್ತಾರೋ ನಿನಗೆ ಎಷ್ಟಿರ್ಬೇಕಾದ್ರೆ ನನಗೆ ಇನ್ನೆಷ್ಟಿರ್ಬೇಡ. ಇವ್ರೆ ಬನ್ನಿ ಇಲ್ಲಿ. ಮದುವೆ ಮುಗ್ದಾದ್ಮೇಲೆ ಬನ್ನಿ, ಪಿಂಡ ತಿಂತ ಹೋಗ್ಬಿಡಂತೆ. ಯಾವ್ರು ನಿಮ್ದು? ನಮ್ದು ನಮ್ಮ ಅಪ್ಪಂದು ಬಿಟ್ಟು ಬಂದೂರು, ನಮ್ಮ ಅವ್ವಂದು ಮೆಟ್ಕೊಂಡೂರು, ಕಟ್ಕೊಂಡೂರು. ಓಹೋ ಅದಕ್ಕೆ ನಿಮ್ಮ ಅಪ್ಪ ಸಿಟ್ಕೊಂಡ್ ಹೋದ್ರ? ಅಲ್ಲ ನಿಮ್ಮ ಅಪ್ಪ ಏನಾಗ ಸತ್ರು ಅಂತ. ಅದ ಆಕ್ಟಿಂಗ್ ಮಾಡ್ತಾನೆ. ಅದು ಹೊರಗಡೆ ಟಾಯ್ಲೆಟ್ ಮಾಡ್ಬೇಕಾರೆ ಹಾವು ಕಚ್ಬಿಟ್ಟು ಸತ್ತೋಗ್ಬಿಟ್ರು. ಅಯ್ಯಯ್ಯೋ, ಹಾವು ಕಚ್ಚಿದ್ಮೇಲೆ ಬ್ಲೇಡ್ ಅಲ್ಲಿ ಕೂದಿ ಬಾಯಿಂದ ಅಂತ ಊಪಿ ರಕ್ತ ತೆಗ್ದಿರ ನಿಮ್ಮ ಅಪ್ಪ ದಿಗ್ರನಲ್ಲೋ. ಅದು ಬಾಯಿ ಹಾಕೋ ಜಾಗ ಅಲ್ಲ ಕಣಯ್ಯ. ಅಂದ್ರೆ ಅಡಿ ಕೊಡ್ತಿದ್ದ ಅಲ್ಲ ಕೆಳಗೆ ಕೊಡ್ತಿದ್ದ ಅಂತ. ಹೌದು. ಒಂದ್ ಕೆಲ್ಸ ಮಾಡ್ತೀನಿ, ಇನ್ನೊಂದ್ಸಲಿ ಯಾರಿಗಾರ ಕಚ್ಚಿದಾಗ ಹೇಳ್ತೀನಿ, ನಿಮ್ ಮನೆಯವ್ರ ಸಮೇತ ಬಂದು ಪ್ಲಸ್ ಆಕಾರದಲ್ಲೇ ಕೂದು ಗೆಳೆಯವ್ರಂತೆ. ಅಪ್ಪಪ್ಪ ಅಪ್ಪ. ಮೊದ್ಲು ಕಟ್ಟಪ್ಪ ನಾಗರಾವ್ ತಪ್ಪಿಸ್ಕೊಬಿಟ್ಟಿದಂತೆ, ಇನ್ನೂ ಸಿಕ್ಕಿಲ್ಲ. ಬಂದಿ ರಪ್ಪ ಅಂತ ಹೊಡ್ಬಿಟ್ಟದು. ಹೋಗ್ ಕುಂತ್ಕೋ ಮುಖ.
ಓ ಇವ್ರೇ ಬೇಜಾರ್ ಮಾಡ್ಕಂದ್ರ? ಇಲ್ಲ ಕಣ ನೀನ ಇನ್ನು ಪೂಜಾರಿನೇ ಬರ್ಲಿಲ್ಲ. ಗುರುಗಳೇ ಬಿದ್ಬಿಟ್ರ? ಹೇಳಿ ಎದ್ದೇಳಿ ಎದ್ದೇಳಿ ಎದ್ದೇಳಿ. ನೀನ್ ಯಾಕೆ ಬಿದ್ದೆ? ಅದ್ದೆ ಗುರುಗಳೇ ಗಂಟೆ ಎಲ್ಲ ಆಡ್ತಿದೆ. ಅಯ್ಯೋ ಹೋಗ ಟೂಲ್ಗೆ ಹೋಗ್ಬಾರು, ಕೂಸುಗ್ ಹೋಗ್ಬಿಟ್ ಬಾ. ಗುರುಗಳೇ ನಂದಲ್ಲ, ನಿಮ್ ಗಂಟೆ ಎಲ್ಲ ಆಡ್ತಿದೆ. ಅಯ್ಯೋ ನಿನ್ನ ಇವ್ರೇ ಪೂಜಾರಪ್ಪರೇ ಈಗ ಬಂದ್ರ? ಏ ಬನ್ನಿ ಬನ್ನಿ ಜಲ್ದಿ ತಿಥಿ ಮಾಡ್ಬಿಡದ, ಮದ್ವೆ ಮಾಡ್ಬಿಡದ ಬರ್ರಿ. ಕುಂಬ್ರು ಆಗುದಿಲ್ಲ, ಸುಮ್ನೆ ನಿಂತ್ಕೊಬಿಟ್ರೆ ಸರಿ. ದೊಣ್ಣೆ ತಗೊಂಡು ಗುಂಡೆಗೆ ಹೊಡೆದಂದ್ರೆ ಗುಂಡೆಯಿಂದ ಬಿಸಿ ನೀರು ಬಳ್ಳ 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 ಅಂತ ಆಚು ಕಟ್ಸ್ಬಿಡ್ಬೇಕು. ಗುರುಗಳೇ ಇನ್ನು 10 ನಿಮಿಷ ಲೇಟ್ ಆಗ್ಬಿಟ್ರೆ ನಮ್ಮ ಅಪ್ಪ ಸಮಾಧಿಯಿಂದ ಎದ್ದು ಬಂದು ಡ್ಯಾನ್ಸ್ ಮಾಡ್ಬಿಡ್ತಾನೆ. ನಿಮ್ ತಮ್ಮಯ್ಯ ಬನ್ನಿ ಫಸ್ಟ್ ಅದು ಮುಗಿಸ್ಕೊಳ್ವ. ಆಗೋದಿಲ್ಲ ಆಗೋದಿಲ್ಲ, ಮದುವೆ ಮುಹೂರ್ತ ಮೀರೋಯ್ತದ, ಎಲ್ಲ ಕರ್ಕ ನೀವು ಒಯ್ತಾ ಕುಂತವನೆ, ನೀನು ಬಾಯಲ್ಲಿ ಮಣ್ಣಾಕ ಸುಮ್ಕೂತಲ್ಲ. ಇದೆ ನಾವು ಕಲ ಬಂದ್ ಮುಡ್ತದೆ. ಏ ಮದುವೆ ಮಾಡಕ್ ಸುಮ್ಕೂರು. ಏ ಮದ್ವೆ ಏ ಮದ್ವೆ ಮದ್ವೆ ಗಂಟೆ ಗುರುಗಳೇ ಲೋ ಶಿಷ್ಯ. ಗುರುಗಳಾರೋ ಇಲ್ಲಿ ಹೇಳಿ ಗುರುಗಳೇ. ಇವ್ರ ಅಪ್ಪನ್ನ ಮಲಗಿಸ್ಬೇಕು, ಇವ್ರ ಮಗನ್ನ ಎದ್ದೇಳಿಸ್ಬೇಕು, ಎರಡು ನಾವೇ ಮಾಡೋಣ. ಗುರುಗಳೇ ಈ ಡಿಂಗ್ 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 ಅಂದ್ರೆ ಕೂಲ್ ಕೂಲ್ ತಮಿಳು ಕಲಾವ್ ಮರಾಠಿ ಕಲ ಮದವೆ ಗುಂಡು ತಗಡು. ಲೋ ಶಿಷ್ಯ ಗುರುಗಳೇ, ಮದ್ವೆ ಮನೇಲಿ ಏನೇ ಆದ್ರೂ ಆಹಾ ಅನ್ಬೇಕು. ಆಹಾ. ತಿಥಿ ಮನೇಲಿ ಸ್ವಾಹ ಅನ್ಬೇಕು. ಸ್ವಾಹ ಅಷ್ಟೇ ಮೇಂಟೈನ್ ಮಾಡ್ಬಿಡೋಣ ಗುರುಗಳೇ. ಡಿಂಗ್ ಡಿಂಗ್ ಡಿಂಗ್. ನೀವು ಟೆನ್ಷನ್ ಮಾಡ್ಕೋಬೇಡಿ, ಅವ್ರ ಅಪ್ಪಂಗು ಇವ್ರ ಅಪ್ಪಂಗು ನಿಮ್ಮ ಅಪ್ಪಂಗು ಎಲ್ರಿಗೂ ಸೇರಿಸಿ ಸ್ವಾಹ ಅಂದ್ಬಿಡ್ತೀನಿ. ಗುರುಗಳೇ ಟೆನ್ಷನ್ ಮಾಡ್ಕೋಬೇಡಿ, ಬನ್ನಿ ಗುರುಗಳೇ. ಮದುವೆ ಈ ಕಡೆ. ಎಲ್ಲ ರೆಡಿ ಆಗಿದ್ಯೆ? ತಾಳಿ ಕಟ್ಬಿಡ್ಲ? ನೀವ್ ಹೇಳ್ತೀರಾ ನಮ್ ತುಳಿಲ್ಲ. ಬೇಡ ಬೇಡ ಸೈಲೆನ್ಸ್ ಆಗಿರಲ್ಲ. ಅಯ್ಯೋ ಗುರುಗಳೇ ಅಕ್ಕಿ. ಅಯ್ಯಯ್ಯೋ ಅಕ್ಕಿ ತುಂಬಾ ಕಮ್ಮಿ ಇದೆಯಲ್ಲ, 1841 ಇರಬೇಕು. ಏಣಿಸ್ತಾ ಇರಿ, ಅಷ್ಟಲ್ಲ 5 ನಿಮಿಷ ಬಂದ್ಬಿಡ್ತೀನಿ. 5 ನಿಮಿಷ ಬಂದ್ಬಿಡ್ತೀವಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಓ ದರಿದ್ರ ಮುಂಡೆ ಅದು, ಇದು ಬೇರೆ ಸ್ನಾನ ಮಾಡಿದ್ಯೋ ಇಲ್ವೋ ಗೊತ್ತಿಲ್ಲ. ಗಂಡು ಕುತ್ಕೊಳ್ಳಿ ಕುತ್ಕೊಳ್ಳಿ. ಏ ಗಂಡು ಹೆಣ್ಣು ಕರ್ಕೊಂಬರ. ಗುರುಗಳೇ ನೀವು ತಲೆ ಕೆಡ್ಸ್ಕೊಬಿಡಿ, ಇದು ಮಸಾಲೆ ವಡ ಅಲ್ಲ ತೂತ್ ವಡ. ಓ ಶಿಷ್ಯ ಯಾವಾಗ ಪಂಚ್ ಮಾಡ್ತಾ ಇರು. ಓ ದರಿದ್ರ ಮುಂಡೆ ಕುತ್ಕೋ. ಯಾವಾಗ ಹೋಗಿದ್ದು? ಮೊನ್ನೆ ಗುರುಗಳೇ. ನೀನ್ ಯಾವಾಗ ಹೋಗ್ತೀಯ? ಅಲ್ಲ ಶಿಷ್ಯ ಗಂಟೆ ಹೊಡಿಯೋ. ಧೂಪ ಹಾಕು. ಧೂಪ ಹಾಕಿದೆ ಗುರುಗಳೇ. ಇವ್ರಪ್ಪ ಏರಿಯಾದಲ್ಲಿ ದೊಡ್ಡ ಡ್ರಗ್ ಹೌಸ್ ಮೇಂಟೈನ್ ಮಾಡಿರೋ ಸ್ವಿಂಗ್ ಮಾಸ್ಟರ್ ಕಣಪ್ಪ, ಸ್ವಲ್ಪ ಜಾಸ್ತಿನೇ ಹಾಕಪ್ಪ. ಹಾಕಿದ್ದೇನೆ ಗುರುಗಳೇ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ ನ್ಯಾಯವೇ ನ್ಯಾಯವೇ. ಯಾಕೆ ಗುರುಗಳೇ ಮಂತ್ರ ಮರ್ತು ಬಿಟ್ರ? ಸುಮ್ನೆ ರೋ ದರ್ದ ಬಡ್ಡಿ ಮಗನೇ. ಗುರುಗಳೇ ಅರ್ಥ ಆಗ್ಲಿಲ್ಲ. ಓ ಇವ್ರಿಗೆ ಹಳೆ ಸಂಸ್ಕೃತ ಇಷ್ಟ ಆಗ್ತಿಲ್ಲ ಅನ್ಸುತ್ತೆ, ಲೇಟೆಸ್ಟ್ ಬೇಕು. ಹಚ್ಚಿ ಕಮಲ ಹಚ್ಚಿ ಬಡ ಬಡ ಪಂಚರಂಗಿ ಬಾರೆ ಬಾರೆ ಆಯ್ತಲ್ಲ ಕಡಿ ಬಾರೆ. ಈಗ ಮ್ಯಾಟ್ನಿ ಶೋ ಅಲ್ಲಿ ತಿಂದಿದ್ನೆಲ್ಲ ಮಾರ್ನಿಂಗ್ ಶೋ ಅಲ್ಲಿ ಇಳಿಸ್ಬೇಕಾದ್ರೆ ಏನ್ ಬಂದ್ ಕಚ್ಚಿದ್ದು? ಮುಸ್ಸು. ಹೊಸ ಬಂದು ಕಚ್ಚಿರೋ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಈಗ ಸಿಚುವೇಶನ್ ಡಿಮ್ಯಾಂಡ್ ಮಾಡ್ತಾ ಇದೆ. ಹಳಪ್ಪ ಜೋರಗಳಪ್ಪ. ಅಯ್ಯೋ 3ನೇ ಮನೇಲಿ ಹೇಳ್ತು ಮಾಡ್ತಿದ್ಯಾ, 7ನೇ ಮನೆಗೆ ರೀಚ್ ಆಗ್ಬೇಕು. ಓಕೆ ಈಗ ನಿಮ್ಮಪ್ಪ ಕಾಗೆ ರೂಪದಲ್ಲಿ ಗ್ಯಾಪಲ್ಲಿ ಬಂದು ಹೋಗ್ತಾನೆ, ಏನ್ ಬೇಕೋ ಕಮ್ಯುನಿಕೇಟ್ ಮಾಡ್ಕೊಂಡ್ಬಿಡು. ಗುರುಗಳೇ ಡಿಂಗ್ 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 ಡಿಂಗ್. ಅಪ್ಪ ಬಂದ ಅಪ್ಪ. ಅಪ್ಪ ಆಸ್ತಿ ಪತ್ರ ಎಲ್ಲಿಟ್ಟು ಹೋದೆ, ಮನೆ ಪತ್ರ ಎಲ್ಲ ಅಡಗಿಸೋದೆ, ಎಷ್ಟು ಹುಡುಕಿದ್ರು ಸಿಗಲೇ ಇಲ್ಲ ಅಪ್ಪ. ಅಪ್ಪ ಐ ಹೇಟ್ ಯು ಅಪ್ಪ. ಅಪ್ಪ ಐ ಹೇಟ್ ಯು ಅಪ್ಪ. ಮೇಂಟೈನ್ ಮಾಡ್ತಾ ಇರು. ಓಕೆ ಗುರುಗಳೇ. ಬೇರೆ ಇದೆ. ಅಯ್ಯೋ ಕಷ್ಟ ಕರ್ಮ ಕರ್ಮ. ನೀ ಮೌನ, ನಿಮ್ಮಪ್ಪ ಹಾರೋಗ್ಬಿಡ್ತಾನೆ. ಓನ್ಲಿ ಟೆಲಿಪತಿಲೇ ಮಾತಾಡ್ಬೇಕು. ಧ್ಯಾನ. ಅಪ್ಪಪ್ಪ ಅಪ್ಪ. ಏನಪ್ಪ ಭಟ್ರು ಬಂದಪ್ಪ. ಯೋಗರಾಜ್ ಭಟ್ರಿಗೆ ಹೇಳಿರಿ ನೀವಲ್ಲ. ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ ಪುರೋಹಿತ. ಪೂರ್ತ. ಸುಮ್ನೆ ಕುತ್ಕೊಳ್ಳೋ. ಅಯ್ಯೋ ಇದು ಮದ್ವೆ ಮನೆಗೆ ಬಂದಿದ್ಯಾ ಏನೋ, ಇದು ಸೋಮ್ ನುತ್ತರ ಅಂಡರ್ವೇರ್ ಅಲ್ಲಿ ಕೂತಿದ್ಯಲ್ಲೋ.
ಏರಿಯಾದಲ್ಲೆಲ್ಲ ಬ್ರಾಂಚ್ ಓಪನ್ ಮಾಡಿ ಆಸ್ತಿಲೆಲ್ಲ ಪಾಲು ಆಗುವಂಗ್ ಮಾಡಿ ಎದೆಯ ಮೇಲೆ ಕಲ್ಲು ಎಳೆದು ಓದಲ್ಲ ಅಪ್ಪ. ಅಪ್ಪ ಐ ಹೇಟ್ ಯು ಅಪ್ಪ. ನೀ ಮೌನ ಟೆಲಿಪತಿಯಲ್ಲೇ ಮಾತಾಡ್ಬೇಕು. ನಿಮ್ಮಪ್ಪ ಆರೋಗ್ಬಿಡ್ತಾರೆ. ಧ್ಯಾನ. ಕೆಜಿ ಲೆಕ್ಕದಲ್ಲಿ ಹೇಳಿದ್ನಲ್ಲ, ಗ್ರಾಮ್ ಲೆಕ್ಕದಲ್ಲಿ ತಂದಿರೋ ಇವ್ರ ಬಾಯಿಗೆ ಮಣ್ಣಾಕ. ಸ್ವಾಹಲ್ಲೋ ಆಹಾ. ಸ್ವಾಹ ಅಲ್ಲ ಆಹಾ. ಬಾರೋ ಇಲ್ಲಿ ದಡ್ಬಡ್ಡಿ ಮಗನ ಯಾವ್ದಾದ್ರು ಹೊಂದೇಳು, ಹಂಗೆ ಅವನನ್ನು ಡಿಂಗ್ ಡಿಂಗ್ ಡಿಂಗ್. ಅಪ್ಪ ಬಂದ್ಬಿಟ್ಟಪ್ಪ ಈ ನೆರಮನೆಯವರು. ನಿಮ್ಮ ಮೌನ ನಿಮ್ಮಪ್ಪ ಆರೋಗ್ಬಿಡ್ತಾನೆ. ಶಾಂತಿ ಧ್ಯಾನ. ಹುಡುಗಿ ಸಖತ್ತಾಗವಳೆ, ಗಮ್ ಅಂತವಳೆ, ಮುಂಡ ಮೋಸ್ತು, ಅವರಪ್ಪ ಇವ್ರಪ್ಪ ಫುಲ್ ಕನ್ಫ್ಯೂಷನ್ ಅಪ್ಪ. ಇವ್ನ್ ನೋಡ್ರೆ ಅದೇ ಅಂಡರ್ವೇರ್ ಅಲ್ಲಿ ಕುಂತವನಲ್ಲೋ. ಈ ದೇಹದಿಂದ ದೂರನಾದೆ ಹೇಗೆ ಆತ್ಮನೆ, ಈ ಸಾವು ನ್ಯಾಯವೇ ಮತ್ತೆ ಕರೆಕ್ಟ್ ಕೇಳಿದ್ನಲ್ಲೋ. ಅಲ್ಲ ತಿಥಿ ಮಂತ್ರ ಹೇಳ್ತಿದ್ದೀರಾ? ಅಯ್ಯೋ ಮಂತ್ರ ಯಾವ್ದಾದ್ರು ಆದ್ರೂ ಸುಮ್ಮನೆ ಇರು, ನಮಗೆ ಪೇಮೆಂಟ್ ಬಂದ್ರೆ ಸಾಕು. ಅವರಪ್ಪ ಈ ಅಪ್ಪನ ಹೊಟ್ಟೆಲಿ ಹುಟ್ಟಿದ್ರೆ ಅವ್ರ ನಾಮಕರಣಕ್ಕೂ ನಿನ್ನೆ ಕರಿತಾನೆ, ಸುಮ್ಮನೆ ಇರೋ. ಅಪ್ಪ ಬಂದ್ಬಿಟ್ಟಪ್ಪ ಕಂಡ್ಬಿಟ್ಬಿಡ್ತೀನಪ್ಪ. ಅಪ್ಪ ಇನ್ನೇನೋ ಗುಟ್ಟೆ ಅಪ್ಪ. ಅಯ್ಯೋ ಆ ಕಾಗೇನ ಯಾರೋ ಕಲ್ಲು ನೋಡಿ ಬಿಡಿಸಿದ್ದು. ಬಿಡ್ಬೇಡ ಬಿಡ್ಬೇಡ, ಕಣ್ಣನ್ನ ಬಿಡಕ್ಕೆ ಹೋಗ್ಬೇಡ. ಇನ್ 5 ನಿಮಿಷದಲ್ಲಿ ಸ್ವರ್ಗದ ಬಾಗಿಲು ಓಪನ್ ಆಗ್ಬಿಡುತ್ತೆ. ನಿಮ್ಮಪ್ಪ ಪುರ್ರ ಅಂತ ಹಾರೋಗ್ಬಿಡ್ತಾರೆ. ಆ ಮನ್ಸಲ್ಲಿ ಕೇಳ್ಕೊಂಡ್ಬಿಡು. ಯೋ ಪುರೋಹಿತ, ವಾ. ಟೈಮ್ ಆಯ್ತಾ ಕುಂತದ ಬಾರ ನಿನ್ ಮನ್ಕೈನಾಗ. ಓ ಶಿಷ್ಯ ಡಿಂಗ್ ಡಿಂಗ್ ಡಿಂಗ್. ನೀ ಮೌನ. ನಿಮ್ಮಪ್ಪ ಟೆಲಿಪತಿಯಲ್ಲೇ ಮಾತಾಡ್ಬೇಕು. ಧ್ಯಾನ. ಓಂ ಹಾಂ ಹ್ರೀಂ ಓಂ ಸ್ವಾಹ. ಅಯ್ಯೋ ಗುರುಗಳೇ, ಮದ್ವೆ ಗಂಟೆ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಅಯ್ಯೋ ಗಂಟೆ ತಗೊಂಬಾರ ಪ್ರಾರಬ್ಧವೇ. ಆಯ್ತು ಗುರುಗಳೇ. ಅಯ್ಯೋ ಗಂಟೆ ಎಲ್ಲಿಟ್ಟೆ? ಎಲ್ಲಿಟ್ಟೆ ಗಂಟೆ? ಶಿಷ್ಯ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಅಂತೆ ಭದ್ರಾಣಿ ಶುಭತೆ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಓ ಪುರೋಹಿತ, ಇಲ್ಲಿ ಮದುವೆ ಮಾಡುವಂತ ಅಲ್ಲಿಂದ ಇಲ್ಲಿ ಗಂಟ ಕರ್ಕ ಬಂದ್ರೆ ಅಲ್ಲಿ ಹೋಗಿ ಬುಡ್ಬುಡ್ಕೆ ಆಟ ಆಡ್ತಾ ಇದ್ದಿಲ್ಲ ನಿನ್ನ ತೊಡಿಯಾದೆ. ನಮ್ಮ ಅಪ್ಪನೇ ಮತ್ತೆ ಸಾಯಿಸ್ಬಿಟ್ರಲ್ರೋ ದರಿದ್ರ ನನ್ನ ಮಕ್ಕಳ. ಗುರುಗಳೇ ನೀವ್ಯಾಕೆ ಇಷ್ಟೆಲ್ಲ ಆಡ್ತಿದ್ದೀರಾ? ಇವರಿಬ್ರು ಜಗಳ ಆಡ್ತಾ ಇರೋದು ನೋಡಿದ್ರೆ ನಮಗೆ ಪೇಮೆಂಟ್ ಬರುತ್ತೋ ಇಲ್ವೋ ಅನ್ನೋದು ಕನ್ಫ್ಯೂಷನ್ ಆಗ್ಬಿಡೈತನೋ. ಇನ್ನ ಬಂಗಾರ ನೀನೇನು ಯೋಚನೆ ಮಾಡ್ಬೇಡ. ನಮ್ಮಪ್ಪನ ತಿಥಿನ ಕಾಶಲ್ಲೇ ಮಾಡೋಣ. ಏನ್ಲ ಈಗ ನಿಮ್ಮ ಅಪ್ಪನ ತಿಥಿ ಮಾಡ್ಬೇಕಲ್ಲ? ನಿಮ್ಮ ಅಪ್ಪನ ತಿಥಿ ಪಿಂಡ ನಾಯಿ ತಿನ್ನ ನರಿ ತಿನ್ನ ಮಾಡ್ತೀನಿ ನೋಡ್ಲ ಈಗಲೇ. ಅಯ್ಯೋ ಗಟ್ಟಿ ಬೇಡ ಗಟ್ಟಿ ಬೇಡ ಗಟ್ಟಿ ಬೇಡ ಗಟ್ಟಿ ಬೇಡ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಭದ್ರಾಮಿ ಶುಭತೆ ಉರುಗ 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 ಸ್ವಾಹ. ಎಲ್ಲ ನಾಡ್ ಮಾಡ್ದೆ. ನಿಮ್ಮ ಅಪ್ಪನ ಆತ್ಮ ಶಾಂತಿ ಸಿಕ್ಕಿಲ್ಲ. ಏನ್ ಮಾಡಿಲ್ಲ? ಏನೋ ಮಾಡ್ಕಂದೆ ಈಗ. ಅಡಿಯಿಂದ ಮುಡಿವರೆ ಗಂಟೆ ಯಾಕೆ ಅಷ್ಟೊಂದು ಕಿರ್ಚ್ಕಂತೀಯ? ಪೆದ್ ಮುಂಟದೆ ಸೈಡ್ ಬಾರೋ. ಹಾಯ್, ಏನೋ ಇದು ಹಿಂಗದೆ ತಾಳಿ ಹೌದಾ? ಓಂ ರಾಮ್ ರೇಮ್ ರೇಮ್ ಪಟ್. ಈ ನವದಂಪತಿಗಳ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಸ್ವಾಹ. ಗುರುಗಳೇ, ಏನ್ ಇವ್ರ ಉಪ್ಪನ್ ತಿಥಿಲೇ ಮದ್ವೆ ಆಗ್ಬಿಟ್ನಲ್ಲ? ಯಾರು ಹೆಂಗಾರ ಹೊಡ್ಸ್ಕೊಂಡು ಹೋಗ್ಲಿ, ಸುಮ್ಮನೆ ಇರೋ. ನಮಗೇನು ಮದುವೆ ಆದ್ರೆ ಸಾಕು. ಯೋ ನಿರಂಜನ, ನಿಂದು ಮದ್ವೆ ತಿಥಿ ಅಂತ ಸಾರಿ ಮದುವೆ ಅಂತ ಕೇಳಿದ್ದೆ, ನಿಂದು ನಮ್ಗೆ ಕೊಟ್ಬಿಡಪ್ಪ. ನೀನು 100 ವರ್ಷ ಬದುಕಬೇಕು. ಚೆನ್ನಾಗಿ ಮಂತ್ರ ಹೇಳ್ತೀನಿ. ನಿಮ್ಮ ಅಭಿಮಾನವೇ ನಮಗೆ ಇಟ್ಟು ಬಟ್ಟೆ. ಮಹಾಸ್ವಾಮಿಗಳಿಗೆ ಇಷ್ಟೊತ್ತು ಗಂಟೆ ಮಾಡಿದ್ರಲ್ಲ ದಕ್ಷಿಣ ಈಸ್ಗ ಊರು ಬರ್ರಲ್ಲಿ. ದಕ್ಷಿಣ ಗುರುಗಳೇ ಮೆಟ್ ತಗೊಂತವ್ನೆ. ಓಡಿ 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 ಗುಡಿ ಓಡಿ. ಅಪ್ಪಪ್ಪ ಅಪ್ಪ ಏನಪ್ಪ? ಹೋಗ ನನ್ನ ಮಗನೇ ಅಪ್ಪ ಅಂತ. ಮಮ್ಮಿ ಒಳಕ್ ಹೋಗುವ. ನೀನೇನ್ ಇಲ್ಲೇ ಅಲ್ಕಿರ್ಕ ನೋಡ್ಕೊಂಡು ನಿಂತ್ಕೊಬಿಟ್ಟಿದ್ಯಲ್ಲ. ಮಜಾ ಭಾರತ ಮಜಾ ಭಾರತ. ವಾ 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 ಕಿರಿಕಲಾಕಾರ್ಸ್, ಸೂಪರ್ ಆಗಿತ್ತು ಆಕ್ಟು. ಈಗ ಸದ್ಯಕ್ಕೆ ಇವ್ರ ಮದುವೆ ಚೆನ್ನಾಗಿತ್ತು, ಈ ಕಡೆ ತಿಥಿ ಚೆನ್ನಾಗಿತ್ತು. ಕೇಳಬೇಡ ಅಪ್ಪ 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 ನಾರಾಯಣಪ್ಪ ಹೇಳಿಪ್ಪ.
ಫಸ್ಟ್ ಆಫ್ ಆಲ್ ಈ ಕಾನ್ಸೆಪ್ಟೇ ತುಂಬಾ ಡಿಫ್ರೆಂಟ್ ಕಾನ್ಸೆಪ್ಟ್. ಈ ಮದುವೆ ತಿಥಿ ಒಂದೇ ಕಡೆ ಎಲ್ರಿ ಮಾಡ್ತಾರೆ ಪುರೋಹಿತ್ರೆ, ಒಂದೇ ಗ್ಯಾಪಲ್ಲಿ ಮುಗಿಸ್ಬಿಡೋಣ ಅಂತ ಸರ್. ಗ್ಯಾಪ್ ಅಲ್ಲಿ ಹಾ ಸರ್. ಇನ್ನೊಂದು ನಾಮಕರಣ ಸೂತ್ಕ ಕೊಡಿ ಬಿಡಿಸ್ಬಿಡೋದಾಯ್ತು ಸರ್, ಪರವಾಗಿಲ್ಲ ಮಾಡೋಣ. ಅಲ್ಕೊಂತೀನಿ. ಆಮೇಲೆ ಈ ಕಲಾವಿದರು ಇಲ್ಲಿರ್ತಕ್ಕಂಥ ಅಷ್ಟು ಜನ ಎಲ್ಲ ಅದ್ಭುತವಾದ ಕಲಾವಿದರು. ಅವ್ರಿಗೆ ದೊಡ್ಡದಾಗಿ ಸ್ಕಿಟ್ ಕೊಡೋ ಅವಶ್ಯಕತೆ ಇಲ್ಲ, ಸಣ್ಣದಾಗಿ ಕೊಟ್ಟರು ಕೂಡ ಅದನ್ನ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಕಾಮಿಡಿ ಸ್ಪೆಷಲಿಸ್ಟ್ ಚಿಕ್ಕಣ್ಣ ಕೂತಿದ್ದಾರೆ, ಅವ್ರ ಎದುರುಗಡೆ ಇವ್ರು ಪರ್ಫಾರ್ಮ್ ಮಾಡಿದ್ದಾರೆ. ಏನಪ್ಪಾ ಜೀವನ್ ಸರ್ ಹೇಳಿ ಸರ್. ಏನ್ ಫೀಲಿಂಗ್ ಇವತ್ತು ನಿಮ್ಗೆ? ಸರ್ ಸೂಪರ್ ಆಗಿದೆ ಸರ್. ಯಾಕೆ? ಅವ್ರ ಜೊತೆ ಅವ್ರದ್ದು ಮುಂದೆ ಮಾಡ್ತಿರೋದು ಒಂದು ಖುಷಿ ಇದೆ. ಅವ್ರು ಮುಂದೆ ಮಾಡ್ತಿರೋದು ಖುಷಿ ಇದೆ ಸರ್ ಅದೇ ನಿಮ್ಗೆ? ಆಕ್ಟ್ ಸರ್. ಅಪ್ಪ ಏನಪ್ಪ ಬಿಡು. ನನ್ಗೆ ಏನು ಗೊತ್ತಾ, ನೀನು ಬಂದಾಗ ನನಗನ್ಸಿದ್ದು ಎಲ್ಲಿ ಮೊನ್ನೆ ಥರ ಚಿಕ್ಕಣ್ಣನ ಕರೆದು ಲಿಪ್ ಲಾಕ್ ಮಾಡ್ತೀವಿ ಅಂತ ಭಯ ಆಗಿದೆ ಅಷ್ಟೇ ಈಗ. ಯಾಕೆಂದ್ರೆ ನೀವು ಆ ಥರದ್ದು ಕ್ಯಾರೆಕ್ಟ್ರು. ಬಟ್ ನಮ್ದೇನು ಅಭ್ಯಂತರ ಇಲ್ಲ, ನಿಮ್ಮ ಆಸೆ ಪೂರೈಸ್ಕೋಬೋದು, ನಮ್ದೇನು ಅಭ್ಯಂತರ. ಓಕೆ, ಈಗ ಜೀವನ್ ನಿನ್ನ ಆಸೆನ ತೀರ್ಸ್ಕೊಳ್ಳೇಬೇಕು ಅಂತ ಆಸೆ ಇದೆಯಾ? ಕೊಟ್ರೆ ಮಾಡೋಣ ಸರ್. ಓಕೆ, ಈಗ ಜೀವನ್ ನಿನ್ನ ಆಸೆನ ಪೂರೈಸುವಂತ ಎಲ್ಲ ಒಂದು ಯಶಸ್ವಿ ಪ್ರಯತ್ನ ನಡೆಯುತ್ತೆ. ಹೋಗಿ ಕೊಟ್ಟು ಬಾ. ನಾನು ಎದ್ದೋಗ್ಬಿಡ್ತೇನೆ. ಓಡು ಓಡು ಓಡು, ಹೋಗೋಷ್ಟು ಓಡು. ತಪ್ಪಿಸ್ಕೋಬೋದು. ಓಡು 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 ಓಡು. ಬಿಡ್ಬೇಡ ಜೀವನ್, ಬಿಡಬೇಡ. ಆಗಿದ್ದಾಗ್ಲಿ ಬಿಡ್ಬೇಡ. ಕರ್ಕೊಂಬ. ಓಕೆ, ಈಗ ಇವರು ಚಿಕ್ಕಣ್ಣ, ಇವರು ದೊಡ್ಡಣ್ಣ. ಈಗ ಚಿಕ್ಕಣ್ಣ ದೊಡ್ಡಣ್ಣಂಗೆ ಅಥವಾ ದೊಡ್ಡಣ್ಣ ಚಿಕ್ಕಣ್ಣಂಗೆ ಹೇಗೆ ಚುಂಬನ ಕೊಡ್ತಾರೆ ನೋಡೋ ಅಂತ ಒಂದು ಕ್ಷಣ ನೋಡಿ ವೀಕ್ಷಕರೇ. ಕೊಡೋ, 5 ಸಾಲ್ತಾ ಇಲ್ಲ, ಎದುರು ಕೊಡು. ಕರೆಕ್ಟಾಗಿ ಕೊಟ್ಟಿಲ್ಲ, ಇನ್ನೊಂದ್ಸಲಿ ಕರೆಕ್ಟಾಗಿ ಕೊಡು. ಕ್ಯಾಮ್ರಾ ಕಾಣುತ್ತೆ, ಬಿಡ್ಬೇಡ. ಹಾ, ಕೊಡು 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 ಕೊಡು. ನೀವ್ ಹೇಳಿ ಮೇಡಮ್, ಹೇಗನ್ನಿಸ್ತು ಸ್ಕಿಟ್ಟು? ಇದೆಲ್ಲ ಸ್ಕಿಟ್ಟು. ಈ ಆಕ್ಟ್ ಅಲ್ಲಿ ನಿಜವಾದ ಕಲಾಕಾರರು ನೀವು ಅಂತ ಪ್ರೂವ್ ಮಾಡಿದ್ದೀರಾ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ, 6 ಜನ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಧರ್ಮ, ಇವತ್ತು ನೀವು ಯಾವತ್ತೂ ಫಸ್ಟ್ ಟೈಮ್ ಅಲ್ಲ ನೀವು ಹಾಕಿರೋದು. ಸೊ ಇಟ್ ವಾಸ್ ಎ ಗುಡ್ ಅಟೆಂಪ್ಟ್. ಒಟ್ಟಾರೆ ಇಡೀ ಸ್ಟೇಜ್ ನ ತುಂಬಾ ಲವಲವಿಕೆಯಿಂದ ತುಂಬಿಸಿದ್ರಿ. ಒಳ್ಳೇದಾಗ್ಲಿ ನಿಮ್ಗೆ. ಸೂಪರ್. ಇನ್ನು ಚಿಕ್ಕಣ್ಣ, ನಿಜವಾಗ್ಲೂ ತುಂಬಾ ನಾನು ಸೈಲೆಂಟ್ ಆಗಿ ಕೂತ್ಕೊಬೇಕು ಅನ್ಕೊಂಡಿದ್ದೆ. ಯಾಕೆಂದ್ರೆ ಸಿಲಿಕಾನ್ ಸಿಟಿಲಿ ತುಂಬಾ ಸೈಲೆಂಟ್ ಕ್ಯಾರೆಕ್ಟರ್ ನಂದು, ಸೀರಿಯಸ್ ಆಗಿ. ಬಟ್ ಈ ಸ್ಕಿಟ್ ನೋಡ್ಕೊಂಡು ಸೈಲೆಂಟ್ ಆಗಿ ಇರಕ್ಕಾಗ್ಲಿಲ್ಲ. ತುಂಬಾ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಚಿಕ್ಕಣ್ಣ, ಥ್ಯಾಂಕ್ ಯು ವೆರಿ ಮಚ್. ಇನ್ನು ಸಿಲಿಕಾನ್ ಸಿಟಿಯ 2ನೇ ನಾಯಕರಾಗಿರುವಂತಹ ಸೂರಜ್ ಗೌಡ್ರು. ತುಂಬಾ ಚೆನ್ನಾಗಿತ್ತು, ಅದ್ಭುತವಾದ ಕಲಾವಿದರು, ಮಾತ್ರ ತುಂಬಾ ಇಷ್ಟ ಆಯ್ತು. ಅದೇ ಖುಷಿನಲ್ಲಿ ನೀವೆಲ್ಲ ಹೋಗ್ಬಿಟ್ಟು ಬನ್ನಿ. ಚಿಕ್ಕಣ್ಣ ಬರ್ತಾನೆ ಅಂತ ಗೊತ್ತಾಗಿದ ತಕ್ಷಣ ತುಂಬಾ ದೂರದ ದೇಶದಿಂದ ಐ ವಾಂಟ್ ಚಿಕನ್ನ ಅಂತ ಓಡ್ ಬಂದಿದ್ದಾರೆ. ಚಿಕನ್ ಅನ್ಕೊಂಡ್ ಬಂದಿರ್ಬೇಕು, ಚಿಕನ್ ಅನ್ಕೊಂಡ್ ಬಂದಿಲ್ಲ. ಸಿಗ್ಬೋದೇನೋ, ಲೆಗ್ ಪೀಸ್ ಸಿಕ್ಕಿದ್ರು ಸಿಗ್ಬೋದು. ಇವಾಗ ನೋಡ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಬಟ್ ಈಗ ಅತೀಫಾ, please come on the stage and have fun with ಚಿಕನ್ನ, please. ಆಗಲ್ಲ ಕಣಪ್ಪ, ಬಹಳ ಕಷ್ಟ ಪಕ್ಕ ನಿಂತ್ಕೊಳಕ್ಕೆ. ಇಲ್ಲಿ ಹಾಯ್ ಅತೀಫಾ. ಹೆಂಗ್ ಕಂಡಲ್ಲಿ ನೋಡಿದ್ರೆ ಒಂಥರ ಆಗತ್ತಂಗೆ. ಓಕೆ, ಬಟ್ ಅತೀಫಾ, why you like ಚಿಕ್ಕಣ್ಣ? I don't know. I really fan of him. I follow him everywhere, Facebook, Instagram, everywhere. Oh my God! ಮಾಡ್ಕೊಳ್ಳಿ, ಹೇಳ್ಕೊಟ್ಟು ಚೆನ್ನಾಗಿ. ಬಟ್ ನಿಜವಲ್ಲ ಅತೀಫಾ, you're like ಅತಿ ಹಣ್ಣು. Very nice. Let's see what happens between Chikanna and you. And Chikanna wants to marry. So then you go marrying, settling, foreign, and full maja. Okay, yes. ನಮ್ಮ ಮದುಮಗ ಚಿಕ್ಕಣ್ಣ ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಮದುವೆಗಿಂತ ಮುಂಚೆ ಅವನೇ ಫಸ್ಟ್ ನೈಟ್ ಮಾಡ್ಕೊಳ್ಳೋ ತರ ಮಾತಾಡ್ತಾನೆ. ಬನ್ನಿಪ್ಪ, ಗೊತ್ತು ನಂಗೆ. ಹಿಂಗೆ ಅಂತೀರ, ಫಸ್ಟ್ ಎಪಿಸೋಡ್ಗೂ ಬರ್ತಿದ್ದೆ. ಓಕೆ, ಈಗ ಇವರ ಕೋರಿಕೆ ಏನು, ಇವರ ಬೇಡಿಕೆ ಏನು? ಇವರ ಆತ್ಮಕ್ಕೆ ಶಾಂತಿ ಸರ್, ಇವರ ಆತ್ಮಕ್ಕೆ ಸಮಾಧಾನ ಕೊಡುವಂತ ಕೆಲಸ ಮಾಡ್ಬೇಕಾಗತ್ತೆ. ಅತೀಫಾ, do whatever you want. I'm really fan of you. Give me chance now. I'll be your heroine.
You talking slowly, I didn't understand your I love you. ಇದು ಎಲ್ರಿಗೂ ಗೊತ್ತಾಗುತ್ತೆ. ಅದಕ್ಕೆ ಆನ್ಸರ್ ಸಿಗ್ಬೇಕಾಗುತ್ತೆ. ಆನ್ಸರ್ ಇಂಗ್ಲಿಷಲ್ಲೇ ಹೇಳ್ಬೇಕು. Thank you, same to you. But Atifa, why you like him? I told no. Oh, I love. He's very handsome. I love his acting. You love his acting? Yeah. She loved your acting? ಈಗ ಸುಮಾರು ಕಲ್ತ್ಬಿಟ್ಟಿದ್ದೀನಿ, ಅಷ್ಟೆಲ್ಲ ಅರ್ಥ ಆಗುತ್ತೆ. ಹೌದಾ? ಸರಿ, ಹಂಗಾರೆ ಇವಾಗ ಅದೇ ತರ ಅವ್ರಿಗೆ ಅರ್ಥ ಆಗಂಗೆ ಅವ್ರ ಭಾಷೆಯಲ್ಲಿ ಒಂಚೂರು ಹೇಳಮ್ಮ. Actually, I like your hair color. Very silky and nice. Oh, thank you so much. Your face is very handsome. You're looking very, very beautiful. You're Thank you looking. so much. Actually, your eyes is very nice, and I like your attitude. Okay, Atifa, you want to act some scene with him? Shall I dance with him? Oh my God, why not? ಚಿಕ್ಕಣ್ಣ ಅವ್ರ ಜೊತೆ ಅತೀಫಾ ಡ್ಯಾನ್ಸ್ ಮಾಡ್ಬೇಕಂತೆ. ಚಿಕ್ಕಣ್ಣ, would you like to dance with her? ನಂಗೆ ಡ್ಯಾನ್ಸ್ ಬರಲ್ಲ. He is telling he loves to dance with you. ಸೂಪರ್. ಕನ್ನಡ ಸಾಂಗಿಗೆ ಎಷ್ಟು ಸಖತ್ತಾಗಿ ಕನ್ನಡದ ಹುಡುಗಿ ತರ ಸ್ಟೆಪ್ ಹಾಕಿದ್ರು. ಡು ಯು ನೋ ದ ಮೀನಿಂಗ್ ಆಫ್ ದ ಸಾಂಗ್? ಡೋಂಟ್ ನೋ? ಅಟ್ ಲೀಸ್ಟ್ ಟೀಚಿಂಗ್ ಮೈ ಇಂಗ್ಲಿಷ್ ಸಾಂಗ್. ನೋ. ಈಗ ಚಿಕ್ಕಣ್ಣ ಅವ್ರಿಗೆ ಅತೀಫಾ ಅವರು ಒಂದು ಇಂಗ್ಲಿಷ್ ಸಾಂಗ್ ನ ಹೇಳ್ಕೊಡ್ತಾರೆ. ಅತೀಫಾ, ಟೀಚಿಂಗ್ ಒನ್ ಇಂಗ್ಲಿಷ್ ಸಾಂಗ್ ಆರ್ ಎನಿ ವಿಚ್ ಲ್ಯಾಂಗ್ವೇಜ್ ಇಸ್ ಯುವರ್ಸ್? Persian. ಪರ್ಷಿಯನ್ ಸಾಂಗ್ ಹೇಳ್ಕೊಡಿ, ಪರವಾಗಿಲ್ಲ. ಟೀಚಿ ಪರ್ಷಿಯನ್ ಸಾಂಗ್. Setaram Aziza. One more. Du Setaram Aziza. So Sitarama Dasisa. Next. Bomambe Mun Aziza. Bombay. ಮನೆ ಹತ್ರ ಹಾಕಿದ್ದೀರಾ ಸುಬೂಸ? ಪ್ಲೀಸ್. ನೆಕ್ಸ್ಟ್. Let he talk, no? Let he sing for me. ಓ ಮೈ ಗಾಡ್, ಇವಾಗ ಅವ್ರು ಹೇಳ್ತಾರೆ ನೀನು ಅವ್ರಿಗೊಂದು ನಮ್ಮ ಭಾಷೆ ಸಾಂಗ್ ಹೇಳ್ಕೊಡಮ್ಮ, ಕನ್ನಡ ಸಾಂಗ್.
ಸರ್ ಹಾ ಮದ್ವೆ ಮಾಡಿಸ್ಬಿಡೋಣ ಸರ್ ಚಿಕ್ಕಣ್ಣನ್ಗೆ. ನಾವು ಪ್ರೇಕ್ಷಕರು. ಮದುವೆ ಆಯ್ತಾ ನೀವು ಸುಮ್ಮನೆ ಒಂದ್ ಮದ್ವೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆದ್ರೆ ಚೆನ್ನಾಗಿರುತ್ತೆ ಬನ್ನಿ. ಬೇಡ, ಮದುವೆನೋ ಮಾಡಿಸ್ತೀರ, ಆಮೇಲೆ ನಾನು ಒಬ್ನೇ ಹೋಗ್ಬೇಕು. ಲತೀಫಾ, ಯು ಲೈಕ್ ಹಿಮ್ ನೋ? ಜಸ್ಟ್ ಪುಟ್ ದಿಸ್ ಗಾರ್ಲ್ಯಾಂಡ್. ಈಗ ಮತ್ತೊಂದು ಸೀರಿಯಸ್ ಆದ ವಿಚಾರ. ಪರ್ಷಿಯಾ ದೇಶದಲ್ಲಿ ಇದನ್ನ ಹೆಣ್ಮಕ್ಳೇ ಅಂತೆ ಕಟ್ಟೋದು. ಲತೀಫಾ, ದಿಸ್ ಇಸ್ ಅವರ್ ಫ್ರೆಂಡ್ಶಿಪ್ ಬ್ಯಾಂಡ್. ಹಿಡ್ಕೊಂಡಿರೋದ್ ನೋಡ್ರೆ ನೀನೇ ಟೈಮ್ ಹಾಕ್ಕೊಟ್ಟಂಗೆ ಕಾಣ್ತಾ. ಹಿಯರ್. ಅಲ್ಲಿ ಕಟ್ರಿ, ನಂಗೆ ಬೇಡ. ಬೇರೆ ಆಗುತ್ತೆ, ಸುಮ್ಮನೆ ಬನ್ನಿ 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 ಬನ್ನಿ. Come, ಲತೀಫಾ, come. ಬನ್ನಿಪ್ಪ. ಅಂತೂ ಚಿಕ್ಕಣ್ಣನ್ ಕೊರಳಿಗೆ ತಾಳಿ ಬಿದ್ದಿದೆ. ಗಂಡ ಹೆಂಡತಿ ಮಾಡಿ ಕಳ್ಸಿದೀವಿ. ಅದ್ರಲ್ಲೂ ನಮ್ಮ ಮಜಾ ಭಾರತ ವೇದಿಕೆಯಲ್ಲಿ ಒಂದು ಅದ್ದೂರಿ ಮದ್ವೆನೂ ಆಗೋಗ್ಬಿಡ್ತೀವಿ. ಒಂದ್ ಗಾದೆ ಮಾತಿದೆ, ಗೊತ್ತನ್ಸುತ್ತೆ? ಇಲ್ಲ, ಗೊತ್ತಿಲ್ಲ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ಹೇಳಿ. ಮುಂದಿನ ಪರ್ಫಾರ್ಮೆನ್ಸ್ ಆ ಗಾದೆಗೆ ರಿಲೇಟೆಡ್. ಆ ಗಾದಿನ ಹಿಂಗ್ ಮಾಡಿದ್ರೆ ಹೆಂಗಿರುತ್ತೆ? ಹೆಂಗೆ? ಗಂಡ ಹೆಂಡತಿ ಜಗಳ ಹರಿಣಿ ಪರ್ಫಾರ್ಮೆನ್ಸ್ ಮುಗಿಯೋ ತನಕ. ವಾ 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 ವಾ, ನೋಡೋಣಲ್ಲ ಹಾಗಾದ್ರೆ. ಖಂಡಿತವಾಗ್ಲು. ಸೊ ಪ್ಲೀಸ್ ವೆಲ್ಕಮ್ ಹರಿಣಿ ಕಲಾವಿದ್ರು ಆನ್ ಸ್ಟೇಜ್. ಹಲೋ, ನಿನ್ನೆ ಸಖತ್ ಪಾರ್ಟಿ ಇತ್ತು ಫ್ರೆಂಡ್ ಮನೆಯಲ್ಲಿ. ಅದಕ್ಕೆ ಸಿಕ್ಕ ಬಟ್ಟೆ ಕುಡ್ತಿದ್ದೀನಿ ನಾನು. ಇವಾಗ ಬಾಯ್ಸ್ ಸ್ಪೆಲ್ ಬರುತ್ತೆ. ಬಾಯ್ಸ್ ಸ್ಪೆಲ್ ಬಂದ್ರೆ ಹೆಂಡತಿ ಬೈತಾಳೆ. ಏನ್ ಮಾಡ್ಬೇಕು ನಾನೀಗ? ನಿಂದು ಯಾವಾಗಲೂ ಇದೇ ಸೀನ್ ಮಾರೆ. ಏನ್ ಮಾಡಿ ಅಷ್ಟು ಹೆದರಿಕೆ ಆದ್ರೆ ಯಾಕೆ ಕುಡಿಯೋದು? ನನ್ನಾಗೆ ಸ್ಟ್ರಿಕ್ಟ್ ಬೇಕು ಯಾವಾಗಲೂ. ನೀನು ಕುಡ್ದದ್ದನ್ನ ನಿನ್ನ ಹೆಂಡತಿ ಹತ್ರ ಹೇಳು. ಅವಳು ಕೇಳದಿದ್ರೆ ಅವಳ ಕೆನ್ನೆಗರಡು ಬಾರಿಸು. ಹೌದಾ? ನನ್ನ ಹೆಂಡತಿಗೆ ಹಾಗೇನೆಲ್ಲ ಮಾಡ್ಕೋ. ಹೌದಾ? ಇವತ್ ನನ್ನ ಹೆಂಡತಿಗೆ ಕೆನ್ನೆಗೆ ಬಾರಿಸ್ಲಿಲ್ಲ, ನಾನ್ ಭಾಸ್ಕರ್ ಅಲ್ಲ. ಅವಳಿಗೆ ಭಾರಿ ಅಹಂಕಾರ ಇದೆ. ಅವಳನ್ನು ನಾನು ಹಲೋ ಹಲೋ, ಏನಾಯ್ತಾ? ಲೈಫ್ ಅಲ್ಲಿ ಫಸ್ಟ್ ಟೈಮ್. ನೀನು ಹೆಂಡತಿಗೆ ಹೊಡ್ದತ್ತ? ಅಲ್ಲಲ್ಲ, ಹೆಂಡತಿ ನನ್ಗೆ ಹೊಡ್ದದ್ದು. ಹಾಗೆ ಒಮ್ಮೊಮ್ಮೆ ಆಗ್ತದ, ಅದನ್ನು ಹೇಳ್ಬಾರ್ದ? ಸುಮ್ಮನೆ ಫೋನ್ ಇಡ. ಧರ್ಮಕ್ಕೊಂದು ಬೆಡ್ತಿರ್ಲಿಲ್ವ ನನಗೆ? ಇವನ ದಿಸೆಯಿಂದ ನಮಸ್ಕಾರ. ನಮಸ್ಕಾರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಕ್ತಾಯ ಆಗೋದಲ್ಲ, ಆರಂಭ ಆಗುದು. ಆರಂಭ. ಏನರಿ ನಿನ್ನ ಕುಡಿದ ನಸೆ ಇನ್ನು ಕೂಡ ಇಲ್ಲಿಲ್ವ ನಿಮ್ಗೆ? ಈಗ ಇಲ್ದದ್ದು ನಶೆ. ಇಲ್ಲಿತ್ತಾ? ಹೌದು. ಯಾಕ್ರಿ ಈ ತರ ಕುಡಿತೀರಿ? ಯಾಕೆ ಕುಡಿದು ನಿಮ್ಮ ದೇಹವನ್ನು ಹಾಳು ಮಾಡ್ಕೊಳ್ತೀರಿ? ನೋಡ್ರಿ, ಗಂಡ ಹೆಂಡತಿ ಅಂದ್ರೆ ಅವರನ್ನು ನೋಡ್ರಿ. ಯಾರನ್ನು? ಆ ರಾಘವ ಮತ್ತು ರಾಘವನ ಹೆಂಡತಿಯನ್ನು. ಅದೆಲ್ಲ ಬಿಟ್ಟಾಕ್ರಿ. ರಾಘವ ಮದುವಾಗಿ 1 ವರ್ಷದೊಳಗೆ ಅವನ ಹೆಂಡತಿಗೆ ರಿಂಗ್ ಕೊಡ್ಲಿಲ್ವಾ? ನೀವು ಮದುವೆಗೆ ಎಷ್ಟು ದಿವಸ ಆಯ್ತು? ಒಂದದು ರಿಂಗ್ ಕೊಟ್ಟಿದ್ರೆ ನೀವು ಮೋಸ್ಟ್ಲಿ ಮಾಡ್ಲಿಕ್ಕೆ ಹಾಕಿದ್ರಿ ಅಂತ ಕಾಣ್ತದೆ. ರೆಡಿ ಇದೆ ಅಂತ ಅಲ್ಲಿ ಓಡಿ ಹೋಗಿ ನೋಡು. ನಿನ್ನ ಮೊಬೈಲ್ಗೆ 2 ರಿಂಗ್ ಕೊಟ್ಟಿದ್ದೇನೆ. ನಾನು ಮೊಬೈಲ್ ರಿಂಗ್ ಹೇಳ್ದ, ಕೈಗೆ ಹಾಕೋ ರಿಂಗ್ ಹೇಳಿದ್ದು. ರಿಂಗ್ ಅಲ್ಲಿ ಹಣ ಉಂಟ ನನ್ನ ಹತ್ರ? ಈಗ ನಿಮ್ಮ ಹತ್ರ ಹಣ ಇಲ್ಲಲ್ಲ. ನೋಡಿ, ಇವತ್ತು ನಾನು ಸತ್ಯ ಹೇಳ್ತಿದ್ದೇನೆ. ನೀವು ಈ ತರದ ಗೊತ್ತಿದ್ರೆ ನಿಮ್ಮನ್ನು ಲವ್ನು ಕೂಡ ಮಾಡ್ತಿಲ್ಲ, ಮದುವೆ ಆಗ್ತಾ ಇರ್ಲಿಲ್ಲ ನಾನು. ನೋಡಿ, ನನ್ನೊಂದು ಎಷ್ಟು ಆಸೆ ಆಕಾಂಕ್ಷೆ ಇದೆ. ಅದು ನಿಮಗೆ ಏನಂತ ಗೊತ್ತುಂಟ? ಏನ್ ಆಸೆ ಆಕಾಂಕ್ಷೆ? ನನ್ನ ಫಸ್ಟ್ ಐತೆ, ನನ್ನಂತಲ್ಲ ಎಲ್ಲ ಹುಡುಗಿಯರ. ಸಾಕು ಮಾಡು. ನನಗೆ ನಿನ್ನನ್ನು ಸುಧಾರಿಸಲಿಕ್ಕೆ ಕಷ್ಟ ಆಗ್ತದೆ.
ನಾನು ಆತರ ಹೇಳಿದ್ದ ನನ್ನ ಫಸ್ಟ್ ನೈಟ್ ಎಷ್ಟು ಗ್ರ್ಯಾಂಡ್ ಮಾಡ್ಬೇಕಂತ ಎಷ್ಟು ಕನಸು ಆಯ್ತು ಮಾಡಿದ್ದೆ. ಈ ಮಾಡಿದ್ರೆ ನೀವು ಈ ಸಲ ಫಸ್ಟ್ ನೈಟ್ ನಮ್ದು ಗ್ರ್ಯಾಂಡ್ ಆಗ್ತದೆ ಮದುವೆ 10ನೇ ವರ್ಷದ ಆನಿವರ್ಸರಿಗೆ ನಮ್ಮ ಫಸ್ಟ್ ನೈಟ್ ಗ್ರ್ಯಾಂಡ್ ಮಾಡ್ತೀರಾ? ಹೌದು ವಾ ಮೆಲ್ಲ ಅದಿರ್ಬೋದು. ಅದ್ರ ಬಿತ್ತ ಸೀರೆ ಯಾವಾಗ ಉದುರುತ್ತ ಅಂತ ಗೊತ್ತಾಗೋದಿಲ್ಲ. ಈಗ ನಮ್ಮ ಫಸ್ಟ್ ನೈಟ್ ಗ್ರ್ಯಾಂಡ್ Grand, ನಮ್ಮ ಫಸ್ಟ್ ನೈಟ್ ಎಲ್ಲಿ ಇಡುವ? ನಮ್ಮ ಫಸ್ಟ್ ನೈಟ್ ಈ ಸಲ ಬೆಂಗಳೂರು ಬಯಲು ರಂಗ ಮೈದಾನದಲ್ಲಿ ಇಡುವ. ಇವರು ಮದುವೆ ಕೇಳುವಾಗಲೂ ಎಷ್ಟು ಖುಷಿ ಆಗ್ತದೆ ರೀ. ಅಲ್ಲಿ ಜನ ಹಾಕ್ಬೋದಾ? ಜನ ಇದು ಯಾವ ಲೆಕ್ಕ? 2,000 ಟಿಕೆಟ್ ಇಟ್ಟರು ಫುಲ್ ರಶ್ ಆಗ್ತದೆ. ಫುಲ್ ಕಲೆಕ್ಷನ್ ಬ್ಲಾಕ್ ಕಲರ್ ಟಿಕೆಟ್ ಹೋಗ್ತದೆ ಗೊತ್ತುಂಟಾ? ಮತ್ತೆ ಪೊಲೀಸ್ ಅವ್ರದ್ದು ಲಾಠಿ ಚಾರ್ಜ್ ಆಗ್ತದೆ. ಅವರು ಕೂಡ ಸ್ವಲ್ಪ ಹೊತ್ತು ನೋಡ್ತಾರೆ ಮಾತ್ರ. ಏನಂತ ತಿಳ್ಕೊಂಡ್ಯಾ? ಬೆಂಗಳೂರು ಬಯಲುರಂಗ ಮೈದಾನದಲ್ಲಿ ಫಸ್ಟ್ ನೈಟ್ ಇಡ್ಲಿಕ್ಕೆ ನೀನು ಎಂತ ತಿಳ್ಕೊಂಡು? ನೀನ್ ನನ್ನ ಹೆಂಡತಿ ಏನಂತ ತಿಳ್ಕೊಂಡಿ? ಸಾರ್ವಜನಿಕ ಪ್ರದೇಶದಲ್ಲೆಲ್ಲ ಫಸ್ಟ್ ನೈಟ್ ಇಡ್ಲಿಕ್ಕೆ? ಮದುವೆಯಾಗಿ 10 ವರ್ಷ ಆಯ್ತು. ಇವತ್ತು ನನ್ನ ಹೆಂಡತಿಗೆ ಕಪಾಳಕ್ಕೆ ಹೊಡೆದೆ. ಯಾಕೆ? ಬಿಕಾಸ್ ಐ ಲವ್ ಯು. ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ, ಅದಕ್ಕೋಸ್ಕರ ಹೊಡೆದದ್ದು. ಪ್ರೀತಿ ಬಿಕಾಸ್ ಐ ಲವ್ ಯು. ಹೌದಾ? ನೀನ್ ಯಾಕೆ ಹೊಡೆದೆ? ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಎನಿಸಿದ್ರ? ಅದು ಪ್ರೀತಿ ಏಟು. ಓ ತೀರಿಸಿದ್ಲಪ್ಪ, ಇವಳು ತೀರಿಸಿದ್ಲು. ಏನು ಒಳಗೆ ಏನು ಆಯ್ತು ರೀ? ಏನು ಆಯ್ತು? ಹೋಗಿ ಹೋಗಿ ನೋಡಿ, ಹೋಗಿ ನೋಡಿ. ಏನು ಆಗಿರ್ಬೇಕು, ಏನು ಆಗಿರ್ಬೇಕು? ಅಯ್ಯೋ ರಾಮದೇವರೇ, ರಾಮ 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 ರಾಮ. ಅಯ್ಯೋ ಹೋಯ್ತು 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 ಹೋಯ್ತು. ಏನಾಯ್ತು? ನಿಮ್ಮ ಅಜ್ಜಿ. ನನ್ನ ಅಜ್ಜಿ? ನಿಮ್ಮ ಅಜ್ಜಿ ಏನ್ ಹೇಳು? ಏನ್ ಗೊತ್ತದ? ನಿಮ್ಮ ಅಜ್ಜಿಗೊಂದು ರೋಗ ಇದೆಲ್ಲ, ಎಂತ ಸೌಂಡ್ ಕೇಳಿದ್ರು ಕೂಡ ಕುಣಿದೊಂದು ರೋಗ ಇದೆಲ್ಲ. ನನ್ನ ಫೋನ್ ಇದು ರಿಂಗ್ ಬಂತು, ಅವರು ಕುಣಿದು ಕುಣಿದು ಹೋದ್ರು, ಅಲ್ಲಿ ಡಬ್ಬದ ಬಿದ್ರು. ಬಿದ್ದದ್ದು ಎಲ್ಲಿಗೆ? ಅನ್ನ ಮಾಡೋ ಪಾತ್ರೆ ಇಲ್ವಾ, ಅದಕ್ಕೆ ಬಿದ್ದದ್ದು. ಅವರ ತಲೆ ಅನ್ನ ಮಾಡೋ ಪಾತ್ರೆ ಒಳಗಿದ್ದೀರಿ. ಕರ್ಕೊಂಡು ಬಾ, ಉಸಿರುಗಟ್ಟಿ ಸಾಯ್ಬಹುದು. ರಾಮದೇವರೇ, ನಿಂತ್ಕೊಳ್ಳಿ ರೀ. ಏನು ಈಗ ತೆಗೆಯುವುದು ಹೇಗ್ರಿ ಇದನ್ನು? ಇದನ್ನು ತೆಗೆಯುವುದೇ? ಒಂದ್ ನಿಮಿಷ, ನೀ ಈ ಕಡೆ ಬಾ. ತೆಗಿತೇನೆ. ನೀವೊಂದು ಯಾಕೆ ಹುಚ್ಚು ಹೋಗ್ತೀರಿ ಅಜ್ಜಮ್ಮ? ಇಲ್ಲ ಆಗಲ್ಲ. ಬರೋದಿಲ್ವಾ? ಇಲ್ಲ ಬರೋದಿಲ್ಲ. ಇದನ್ನು ವೆಲ್ಡಿಂಗ್ ಮಾಡಿ ತೆಗೆಯುವ. ಅಯ್ಯೋ ನಮ್ದು ಅಜ್ಜಿ ಹೋಯ್ತಂದ ಕಾಣ್ತದೆ. ಏನ್ ಮಾಡ್ತೀಗ? ಒಂದು ಕೆಲಸ ಮಾಡುವ, ನಾವು ಪಕ್ಕದ ಮನೆ ರಾಘವನು ಕರೆಯೋಣ. ರಾಘವ ಯಾಕೆ? ಅದು ತೆಗಿಲಿಕ್ಕೆ ಅವ್ನಿಗೆ ಐಡಿಯಾ ಇದೆ, ಗೊತ್ತುಂಟಾಯ್ತಾ? ಹೌದಾ? ಕರಿ. ರಾಘವನು ಕರೀರಿ. ರಾಘವ, ರಾಘವ. ಏನೋ ಭಾಸ್ಕರ, ಒಮ್ಮೆ ಅರ್ಜೆಂಟ್ ಬಾ ಮನೆಗೆ ಬಾ. ನಾನು ಸ್ನಾನಕ್ಕೆ ಹೋಗ್ತಿದ್ದೀನ. ನೀನು ಸ್ನಾನಕ್ಕೆ ಹೋದ್ರೆ ಚಿಂತಿಲ್ಲ, ಅಲ್ಲಿಂದಲೇ ಬಾ. ಡೈರೆಕ್ಟ್ ಬರಲ್ಲ? ಡೈರೆಕ್ಟ್ ಬೇಡ, ಟವೆಲ್ ಸುತ್ತಿಕೊಂಡು ಬಾ. ಆಯ್ತಾಯ್ತಾಯ್ತಾಯ್ತು. ಬೇಗ 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 ಬಾ. ಬಂದ್ರ ರೀ. ಹೇಗಾದ್ರೆ ಮಾಡಿ ತೆಗಿರಿ ರಾಘವ್ರೆ, ನಮ್ಮ ಅಜ್ಜಿ ಈಗ ಪಾತ್ರ ತೆಗಿತೀನಿ, ನೀವೆಲ್ಲರೂ ಸೊಂಟ ಹಿಡಿಬೇಕು. ಸೊಂಟ ಹಿಡಿಬೇಕು. ಎಷ್ಟು ಸಮಯ ಆಯ್ತು ಹೆಂಡತಿಯ ಸೊಂಟ ಹಿಡಿಯದೆ. ಚಾನ್ಸ್ ಮಿಸ್ ಮಾಡಬಾರ್ದು. ಎಂತ ಕುಚು ಕುಚು ಮಾರ, ನಿನ್ನಿಂದ ಅಂದಾಜು ಸಾಗುದಿಲ್ವಾ? ಇದ್ರಲ್ಲಿ ಎಂತ ಕುಚು ಕುಚು ಆಗ್ಲಿಕ್ಕೆ ಉಂಟು? ಕರ್ಮ. ನೀನ್ ಯಾಕೆ ತಪ್ಪಿಸಿದ ಅಲ್ಲಿಂದ? ನನಗೆ ಗೊತ್ತಾಯ್ತು ನಿಮ್ದು ಪ್ಲಾನ್ ಏನಂತ ಗೊತ್ತಾಯ್ತು, ಆಯ್ತಾ? ಬೇಗ ತೆಗಿಯುವ. ಬರ್ಲಿಲ್ಲ, ಇಲ್ಲಿಂಟು ಬಂತು. ಬರ್ಲಿಲ್ಲ. ಎಕ್ಸ್ಕ್ಯೂಸ್ ಮೀ. ಬೇಗ. ಎಂತ ಮಾರ, ನಿಂಗೊಂದು ಅಂದಾಜು ಸಾಗುದಿಲ್ವಾ? ಬನ್ನಿ 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 ಬನ್ನಿ. ಹಿಡೀರಿ. ತೆಗಿವಾ? ಎಲಿಯುವ. ಅಲ್ಲ ಅಜ್ಜಮ್ಮ, ನಿಮ್ಗೊಂದು ಅಷ್ಟು ಸಹ ಗೊತ್ತಾಗುದಿಲ್ಲ. ಇದೊಂದು ಹೇಗೆ ತಲೆಗೆ ಬೀಳುದು, ತಲೆಗೆ ಬಿದ್ದು. ಅಯ್ಯೋ ರಾಮದೇವರೇ, ಆಕೆ ಆಗಿದೆ, ತೆಗಿಲಿಕ್ಕೆ ಆಗುದಿಲ್ಲ. ಈಗ ಒಂದು ಟ್ರಿಕ್ಸ್. ಸೊಂಟ ಹಿಡಿಲಿಕ್ಕೆ ಒಂದು ಟ್ರಿಕ್ಸ್. ಸೊಂಟ ಹಿಡಿಲಿಕ್ಕೆ ನಾನು ಬರ್ತೇನೆ. ಈಗ ಚಾನ್ಸ್. ಈಗ ಮಿಸ್ ಆಗ್ಬಾರ್ದು. ನನ್ನ ಹೆಂಡತಿನ ಸೊಂಟ ನಾನು ಹಿಡ್ಲೇಬೇಕು. ಈಗ ಮಿಸ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಇದು ನೀವ ದೇವರು ಒಮ್ಮೊಮ್ಮೆ ಕೊಡ್ತಾರೆ ರಿಜೆಕ್ಟ್ ಪೀಸ್ಗಳನ್ನು. ತೆಗಿವರಿ ಪಾಪ, ಎಂತ ಹುಚ್ಚಿಗಾರ್ದು. ತೆಗಿಯೋ.
ಎಂತ ರಾಘವ್ರೆ, ನಿಮಗೆ ಕೂಡ ಗೊತ್ತಾಗಲಿಲ್ಲ ಅಷ್ಟು. ಅಜ್ಜಮ್ಮ ಇದನ್ನು ಒಳಗೆ ಕೊಂಡೋಗಿ. ಆಯ್ತಾಯ್ತು. ನಿಮ್ದು ಸುಮ್ಮನೆ ಕಿರಿಕಿರಿ ಉಂಟು. ನೀವು ಬೇಗ ಮಾತಾಡಿ ಬನ್ನಿ. ಆಯ್ತಾಯ್ತು. ನೋಡ್ರಿ ರಾಘವ್ ನೋಡಿ, ಎಷ್ಟು ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯ ಆಗಿದ್ದಾರೆ. ನೀವು ಯಾವತ್ತು ನೋಡಿದ್ರು ಕುಡಿದು ಮನೆಗೆ ಬರ್ತಾರೆ, ಒಂದು ದಿವಸ ಕುಡಿದನ್ನು ಬಿಡುದಿಲ್ಲ. ನನಗೆ ಏನೇನು ಸಾಕದು, ನೀವು ಕುಡಿದನ್ನು ಬಿಡುದಿಲ್ಲ. ನೀವು ನೋಡು ಪುಷ್ಪ, ಇನ್ನು ಮುಂದೆ ನಾನು ಕುಡಿದಿಲ್ಲ. ಎಲ್ಲಿ ಪಾರ್ಟಿಯಲ್ಲಾದ್ರೆ, ಎಲ್ಲಿ ಬಾರಲ್ಲಾದ್ರೆ, ಎಲ್ಲಿ ಫ್ರೆಂಡ್ ಮನೆಯಲ್ಲಿ ಆದ್ರೂ ನಾನು ಕುಡಿದಿಲ್ಲ. ಇವತ್ತಿಗೆ ಸ್ಟಾಪ್. ಕುಡಿದನ್ನು ಬಿಟ್ಟು ಬಿಟ್ಟ. ಇವತ್ತಿಗೆ ಸ್ಟಾಪ್. ನಾನು ಇನ್ನು ಕುಡಿದಿಲ್ಲ. ಕುಡಿದನ್ನು ಬಿಟ್ಟು ಬಿಟ್ರ? ಹೌದು. ರಾಘವ್ರೆ, ಅವರು ಕುಡಿದನ್ನು ಬಿಟ್ಟು ಬಿಟ್ರಂತೆ. ಎಷ್ಟು ದಿನಕ್ಕ? ಇಲ್ಲ ಇನ್ನು ಮುಟ್ಟೆ ಕೂಡ ನೋಡುದಿಲ್ಲ. ಕುಡಿದಿಲ್ಲ ರೀ, ನನಗೆ ತುಂಬಾ ಖುಷಿ ಆಗ್ತಿದೆ. ಈ ಖುಷಿಯಲ್ಲಿ ಒಳ್ಳೇದೊಂದು ಆಶೀರ್ವಾದ ಮಾಡ್ತೀರಾ? ಒಳ್ಳೇದು ಒಂದಲ್ಲ 10 ಮಾಡ್ತೀನಿ ನಾನು. ಗಂಡ ಹೆಂಡತಿ ಅಂದ್ರೆ ಈಗಿರ್ಬೇಕು, ಎಲ್ಲರೂ ನೋಡಿ ಕಲಿಯಿರಿ. ರೀ, ಈ ಕಡೆ ಬನ್ನಿ. ನೀವು ಕೂಡ ಸ್ವಲ್ಪ ಈ ಕಡೆ ಬನ್ನಿ. ಕುಡಿಯಿರಿ, ಯಾವತ್ತಾದ್ರೂ ಒಂದು ದಿವಸ ಕುಡಿಯಿರಿ. ಆದ್ರೆ ಡ್ರೈ ಕುಡಿಬೇಡಿ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ, ಆದ್ರೆ ನಿಮ್ಮ ಸ್ವಂಟದಲ್ಲಿ ಬಲವಿದೆ ಅಂತ ತೋರಿಸಿದಿರಾ. ಸೊ ಇವರ ಸ್ವಂಟಗಾಳಿ ಪರ್ಫಾರ್ಮೆನ್ಸ್ ಹೆಂಗಿತ್ತು ನಾರಾಯಣ್ ಸರ್? ಕಾನ್ಸೆಪ್ಟ್ ತುಂಬ ಸಣ್ಣ ಕಾನ್ಸೆಪ್ಟು, ಬಟ್ ನೀವು 4 ಜನ ಅದನ್ನು ಕ್ಯಾರಿ ಮಾಡಿದ ರೀತಿ ಇದೆಯಲ್ಲ ಭಾಳ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಗಿದ್ದು ನಮ್ಮ ಪೆನ್ಸಿಲ್ ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ಪಕ್ಕದ ಮನೆಯವ್ರ ನೀವು ತುಂಬ ಚೆನ್ನಾಗಿ ಮಾಡಿದ್ರಿ. ಬಂದು ಶುಭವಾಗಲಿ, ಒಳ್ಳೇದಾಗಲಿ ಮುಂದಿನ ಸ್ಕಿಟ್ಗೆ. ಥ್ಯಾಂಕ್ ಯು. ಈ ಸ್ಕಿಟ್ ಅಲ್ಲಿ ಪ್ರತಿಯೊಬ್ಬ ಕಲಾವಿದರು ಬರಬೇಕಾದ್ರೆ ನಿಮ್ಮ ಎಂಟ್ರಿಗಳು ತುಂಬ ಚೆನ್ನಾಗಿತ್ತು. ಆದರೆ ನಿಮ್ಮ ಆ್ಯಕ್ಟಲ್ಲಿ ಎಲ್ಲೋ ಸ್ವಲ್ಪ ಮಜಾ ಕಡಿಮೆ ಇತ್ತು. ನೀವು ಮಾಡಿದಂಥ ಪ್ರಯತ್ನ ನನಗೆ ಇಷ್ಟ ಆಯಿತು. ಇದೇ ಪ್ರಯತ್ನ ಹೀಗೆ ಮುಂದುವರಿಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಚಿಕ್ಕಣ್ಣ. ತುಂಬ ಚೆನ್ನಾಗಿತ್ತು. ಇವ್ರು ಫೋನ್ ಮಾಡಿ ಬರೋಕ್ಕೆ ಕೇಳಿದಾಗ ಸ್ನಾನ ಮಾಡ್ತಾ ಇದ್ದೀನಿ, ಟವಲ್ ಸುತ್ತ ಬರ್ತಾ ಇದ್ದೀನಿ ಅಂದರು. ಪುಣ್ಯಕ್ಕೆ ಚಡ್ಡಿನೂ ಹಾಕೊಂಬಂದಿದ್ರು. ಓವರಾಲ್ ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿ ಮಾಡಿದ್ರಿ. ಸೂರಜ್ ಚೆನ್ನಾಗಿತ್ತು. ನಂಗೆ ಪೆನ್ಸಿಲ್ ಅವ್ರ ಸರ್ ಹೇಳ್ದಂಗೆ ಪೆನ್ಸಿಲ್ ಅವ್ರ ಪಾತ್ರ ತುಂಬಾ ಇಷ್ಟ ಆಯ್ತು. ಅವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ತುಂಬಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಜಡ್ಜಸ್ ಹತ್ರ ಡೈರೆಕ್ಟ್ ಆಗಿ ಹೋಗೋಣ. ಆ ಪ್ರತಿಷ್ಠೆಯ ಕಿರೀಟ ಇವತ್ತು ಯಾರಿಗೆ? ಇವತ್ತು ಒಬ್ಬರು ಕೇವಲ ನಟರು ಮಾತ್ರ ಅಲ್ಲ, ಒಳ್ಳೆ ಡ್ಯಾನ್ಸರ್ ಅಂತಾನೂ ಪ್ರೂವ್ ಮಾಡಿರುವಂಥ ಮಷ್ಕರಿ ತಂಡದಿಂದ JP ತುಂಬಿನ. ಫ್ರಮ್ ಮಸ್ಕರಿ. ಅನ್ಸಿತ್ತ ನಿಮ್ಗೆ ಬರುತ್ತೆ ಇವತ್ತು ಅಂತ? ಇಲ್ಲಪ್ಪ, ಕನಸಲ್ಲಿ ನೆನ್ಸಿರ್ಲಿಲ್ಲ. ಮಜಾ ಬರ್ತಾ ವೇದಿಕೆ ಬಂದಂದ್ರ ಕನಸೆಲ್ಲ ನಿಜ ಆಗ್ತಿದೆ ಅಂತ ಅನಿಸ್ತಿದೆ. ಖುಷಿಯಲ್ಲಿ ಸ್ವಲ್ಪ. ನೋ ಪ್ರಾಬ್ಲಮ್, ಬಟ್ ನಿಜವಾಗ್ಲೂ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕಿರೀಟ ಬೇರೆಯವರ ಪಾಲಾಯಿತು, ಆದ್ರೆ ಚಾಲೆಂಜ್ ಯಾರ ಪಾಲಾಗತ್ತೆ ಅಂತ ತಿಳ್ಕೊಳ್ಳೋ ಅಂತ ಸಮಯ. ಇವತ್ತಿನ ಕೊನೆಯ ಸ್ಕಿಟ್ ಮಾಡಿದಂಥ ತಂಡಕ್ಕೆ ಇವತ್ತಿನ ಚಾಲೆಂಜನ್ನು ನಾವು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ನಮ್ಮ ಸಿಲಿಕಾನ್ ಸಿಟಿಯ ಮತ್ತೊಂದು ಹೀರೋ ಆದಂತಹ ನಮ್ಮ ಸೂರಜ್ ಅವರು ಏನಿದ್ದಾರೆ, ಈ ಥರ ಜಿಮ್ನಾಶಿಯಮು ಇದರಲ್ಲೆಲ್ಲ ತುಂಬಾನೇ ಎಕ್ಸ್ಪರ್ಟ್ ಇದ್ದಾರೆ. ಸೂರಜ್, ಪ್ಲೀಸ್ ಕಮ್ ಆನ್ ಸ್ಟೇಜ್. ರೆಡಿ? 1 2 3. 1 2 4 5 6. ಯಾರು ಜಾಸ್ತಿ ಹೊತ್ತು ನಿಲ್ತಾರೆ ಅನ್ನೋದೇ ಕಾಂಪಿಟೇಷನ್. ಬರ್ಲಿ, ಇದು ಪೆಂಗ್ವಿನ್ ಸ್ಟೆಪ್ ಬರ್ಲಿ, ಚೆನ್ನಾಗಿದೆ. ಅಯ್ಯ, 1 ಡೌನ್. ಓಕೆ, ಟವಲ್ ಪರವಾಗಿಲ್ಲ, ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. 2 ಡೌನ್. ಇಲ್ಲ ಅವನು ಸುಸ್ತ, ಅವನು ಇಲ್ಲ, ಫಸ್ಟ್ ಬಿಟ್ಟು ಸೂರಜ್. ಇಲ್ಲ. ಓಕೆ, ಬಟ್ ನಿನ್ ಪ್ರಕಾರ ಯಾರು ಗೆದ್ದಿದ್ದು? ಅವ್ರೆ. ಸೊ ಕಿರೀಟ ಈಗಾಗಲೇ ಕೊಟ್ಟಾಯ್ತು, ಚಾಲೆಂಜು ಕೂಡ ಮುಗಿಸಾಯ್ತು. ಚಿಕ್ಕಣ್ಣ ಮತ್ತೆ ಸೂರಜ್ ಗೌಡ ಅವ್ರನ್ನ ಬೀಳ್ಕೊಡೋ ಅಂತ ಟೈಮ್ ಬಂದಿದೆ. ಚಿಕ್ಕಣ್ಣ ಅವರೇ, ಎಷ್ಟು ಮಟ್ಟಿಗೆ ಎಂಜಾಯ್ ಮಾಡಿದ್ರಿ ಮಜಾ ಭಾರತನ? ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಯಾಕೆಂದ್ರೆ ನಾವು ಈ ಥರದ್ದು ಸ್ಕಿಟ್ಗಳು ಮಾಡಿಕೊಂಡು ನಮಗೂ ಈ ಥರದ್ದು ವೇದಿಕೆನೇ ಮೊದಲು. ಸೊ ಅಲ್ಲಿಂದ ಬಂದ್ವಿ. ಈಗ ನೋಡ್ತಾ ಇದ್ವಿ, ಖುಷಿ ಆಯ್ತು. ಒಬ್ಬೊಬ್ರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ಮಜಾ ಭಾರತಕ್ಕೆ ಆಲ್ ದ ಬೆಸ್ಟ್. ಸೂರಜ್, ನಿಮಗೆ ಹೇಗನ್ನಿಸ್ತು? ತುಂಬಾ ಖುಷಿ ಆಯ್ತು, ಯಾಕೆಂದ್ರೆ ಮೊದಲನೇ ಬಾರಿ ಈ ತರ ಲೈವ್ ಪರ್ಫಾರ್ಮೆನ್ಸಸ್ ನೋಡೋಕೆ ಸಿಕ್ಕಿದ್ದು. ಅಂಡ್ ಒಬ್ಬೊಬ್ರು ಅಷ್ಟು ಅವ್ರವ್ರ ಫೀಲ್ಡ್ ಅಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಅಂದ್ರೆ ಅವ್ರ ಕ್ಯಾರೆಕ್ಟರ್ಸ್ ಅಲ್ಲಿ ಅಷ್ಟು ಇನ್ವಾಲ್ವ್ ಆಗಿರ್ತಾರೆ. ಒಂದೆರಡು ಸ್ಕ್ರೀನ್ ಪ್ಲೇ ಪಾಪ ಅವ್ರಿಗೆ ಹೆಚ್ಚು ಕಡಿಮೆ ಆಗಿರ್ಬೋದು, ಬಟ್ ಅದರ್ವೈಸ್ ವೆರಿ ನೈಸ್ ಶೋ ಅಂತ ಹೇಳ್ಬೋದು. ಸಿಲಿಕಾನ್ ಸಿಟಿ ಚಿತ್ರತಂಡಕ್ಕೆ ನಮ್ಮ ಮಜಾ ಭಾರತ ಟೀಮ್ನ ಎಲ್ಲರಿಂದಲೂ ಕೂಡ ನಾವು ಶುಭ ಹಾರೈಸ್ತೀವಿ.
ಸೊ ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದೀವಿ. ಬಟ್ ಮುಗಿಸೋದಕ್ಕಿಂತ ಮುಂಚೆ ಅಯ್ಯೋ, ಈ ಒಂದು ಮಜಾ ಭಾರತ ಎನ್ನುವ ಮಹಾನ್ ಶೋನ ಮಹಾನ್ ನಿರೂಪಕರಾದಂತಹ ನಿರಂಜನ್ ದೇಶಪಾಂಡೆ ಅವರ ಮಾತಿನೊಂದಿಗೆ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀನಿ. ಚಿಕ್ಕಣ್ಣ ನಂತರ ಚಿಕ್ಕದಾಗಿ ಜೀವನ ಶುರು ಆದ್ರು, ದೊಡ್ಡದಾಗಿ ಜೀವನ ಮಾಡಿ, ಇದೇ ಈ ನಿರಂಜನ್ ದೇಶಪಾಂಡೆಯ ಇವತ್ತಿನ ಸಂದೇಶ. ಈಗ ಹೇಳ್ತಾ ಹೊರಡ್ತಾ ಇದೀನಿ.